ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡ್ರಿ. ನಾನು ಇವಾಗ ಎದ್ದೀನ್ರಿ. ಎದ್ದು ಇವತ್ತು 5:30ಗೆ ಎದ್ದೀನಿ ನೋಡ್ರಿ. ಇವತ್ತು ಲೇಟ್ ಆಯ್ತು ರೀ. ನಿನ್ನೆ ಭಾಳ ಬಟ್ಟೆ ಸ್ಟಿಚಿಂಗ್ ಮಾಡೋದು ನಿನ್ನೆ ಬೇಸರದಂಗೆ ಆಗ್ಬಿಟ್ಟಿದ್ರೆ ಅದಕ್ಕೆ ಇವತ್ತು ನಿನ್ನೆ ಹುಡುಗರು ಬಂದು ರೀ. ರಾತ್ರಿನೂ ಮನ್ಕೊಳ್ಳೋದು ಲೇಟ್ ಆಗ್ಬಿಡ್ತ್ರಿ. ಅಡುಗೆ ಮಾಡೋದು ಊಟ ಮಾಡೋದು ಸಾಲಿ ಹುಡುಗರು ಬಂದಾರೆ ಅವರು. ನೋಡ್ರಿ ಸೂರ್ಯನ ಕಿರಣ್ ಹೆಂಗೆ ಬರ್ತೈತ್ರಿ. ನಮ್ಮ ಮನೆ ಒಳಗಡೆನೆ ಬರ್ತೈತ್ರಿ ಬಿಸಿಲ. ಇವತ್ತೇನೇನು ಸ್ಪೆಷಲ್ ಎಲ್ಲ ಅಡ್ಗೆ ರೀ. ಇನ್ನೂ ಅಷ್ಟೆಲ್ಲ ಭಾಂಡೆದವ್ರಿ. ಭಾಂಡೆ ತೊಳಿಬೇಕು. ಭಾಂಡೆ ಎಲ್ಲ ಅಡ್ಗೆ ಮಾಡಿಂದನ ತೊಳಿತೀನಿ ರೀ. ನೀರು ಬಂದವ್ರೆ ನೋಡಿರಿ. ಹೋಳಿಗೆ ಮಾಡ್ಬೇಕಂತ ಹೇಳಿ ಬ್ಯಾಳಿ ಕುದಿಸೀನಿ ರೀ. ದೇವ್ರಿಗೆ ಒಂದು 5 ಕರ್ಚಿಕಾಯಿ ಮಾಡ್ತೀನಿ ರೀ. ಒಂದು ಸ್ವಲ್ಪ ತೆಗೆದು ಇಟ್ಕೋತೀನಿ ರೀ ಹೂರಣ. ಇಲ್ಲಿ ಹಿಟ್ಟು ಕೂಡ ನಾದಿಟ್ಟಿನಿ ನೋಡಿರಿ. ಹಿಟ್ಟನ್ನು ನಾದಿಟ್ಟಿನಿ ರೀ. ಗೋಧಿ ಹಿಟ್ಟು ಒಲೆ ಮ್ಯಾಗ ಮಾಡ್ಬೇಕಂತೇಳಿ ಅಲ್ಲೆಲ್ಲ ನೀರು ಕಾಯಿಸ್ಕೊಂಡಿವ್ರಿ. ಒಟ್ಟು 4 ಮಂದಿಗೆ ಜಳಕ ಆಯ್ತು ರೀ ನೋಡಿರಿ. ಬ್ಯಾಳಿದು ಕಟ್ ಹೊಂಟೈತ್ರಿ ಇಷ್ಟ. ಅದನ್ನು ಸಾಂಬಾರು ಮಾಡ್ಬೇಕತ್ತೆ. ಬೆಳ್ಳುಳ್ಳಿ ಸುಲಿದಿಟ್ಟಿನ್ರೆ. ಬದ್ನಿಕಾಯಿ ಪಲ್ಯ ಕೂಡ ಮಾಡಿದೆ ನೋಡಿರಿ. ಬದ್ನಿಕಾಯಿ ಪಲ್ಯ ಮಾಡೀನಿ ರೀ. ಚಪಾತಿ ಒಂದು ಸ್ವಲ್ಪ ಚಪಾತಿ ಮಾಡ್ತೀನಿ. ಹುಡುಗರು ಸ್ವೀಟ್ ತಿನ್ನಂಗಿಲ್ಲ ರೀ ಭಾಳ. ಹೋಳ್ಗೆ ಮೊನ್ನೆ ಕರ್ಚಿಕಾಯಿ ಮಾಡಿದ್ದೀವಿ ರೀ ಹುಣ್ಣಿಮೆ ದಿನ. ಇವತ್ತು ಹೋಳ್ಗೆ ಮಾಡ್ಬೇಕತ್ತೀನಿ ರೀ. ಮನೆ ಕರ್ಚಿಕಾಯಿ ಎಲ್ಲ ಆಡಿಗೆ ಹಾಕಿಬಿಟ್ಟಿವ್ರಿ. ಆಡಿಗೆ ಹಾಕಿದ್ದೀವಿ ರೀ. ಹಾಕಂದನ ಇವತ್ತು ಹೋಳಿಗೆ ರೀ ಮಾಡ್ಬೇಕಂತೇಳಿ ಹಾಕಿನ್ರಿ ಬ್ಯಾಳಿ. ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡ್ತೀರಿ. ನೈವೇದ್ಯ ಮಾಡಿದ್ದು ಉಳಿದಿದ್ದು ಎಲ್ಲ ಹೋಳ್ಗೆ ಮಾಡಿಬಿಡ್ತೀನಿ ನೋಡಿರಿ. ಈ ಥರ ನೋಡಿರಿ. ಹೂರ್ಣ ಆರಿದು ಮಸ್ತ್ ಕುದ್ದೈತ್ರಿ ಬ್ಯಾಳಿ. ಕುಕ್ಕರ್ಗೆ ಬ್ಯಾಳಿ ಹಾಕಿ ಈ ಕಡೆ ಎಲ್ಲ ಬದ್ನಿಕಾಯಿ ಹುಳ್ಕೊಳ್ದು ಹಿಟ್ಟು ನಾದೋದು. ಆ ಹುಡುಗರಿಗೆ ಮತ್ತು ನೀರು ಕಾಯ್ಸಿ ಕೊಟ್ಟೆ ರೀ. ಕಾಯ್ಸಿ ಕೊಡೋದ್ರಾಗನ ಬ್ಯಾಳಿ ಕುದ್ದೂರಿ. ಅದ್ರಾಗನ ಬೆಲ್ಲ ಹಾಕಿ ಹೂರ್ಣ ಕುದಿಸಿದೆ ರೀ. ಕುದಿಸಿ ಇನ್ನು ಒಲೆ ಮ್ಯಾಗ ಮಾಡ್ಬೇಕತ್ತೆ ನೋಡಿರಿ. ಭಾಳ ಚಂದ ಬರ್ತೈತ್ರಿ ಈ ಥರ ಹೂರ್ಣ. ಬಿಸಿ ಇರುವಾಗನ ಅರಿಬೇಕು ನೋಡಿರಿ. ಚಂದ ಇಳಿತೈತ್ರಿ. ಸ್ವಲ್ಪ ಆರ್ತಂದ್ರೆ ಸರಿಯಾಗಿ ಇದು ಆಗಂಗಿಲ್ಲ ರೀ. ಇದು ಇಳಿಯಂಗಿಲ್ಲ ರೀ. ಮಿಕ್ಸರ್ಗೆ ಹಾಕಿ ಅವಸರ ಆಗ್ತೈತೆ ಕರೆ. ಮತ್ತು ಅದೊಂದು ಬಾಂಡೆ ಮೂಲ ಆಗ್ತೈತೆ ರೀ. ಮತ್ತು ಇಕ್ಲಾಕ ಅವ ಬಾಂಡೆಗಳು ಭಾಳ ಆಗ್ಯಾವ ಈಗ. ಅದಕ್ಕೆ ಇದ್ರಾಗ ಅರಿತೀನಿ ರೀ ನಾನು ಜಾಸ್ತಿ ರೀ. ಈ ಸಾನ್ಗೆ ಒಳಗೆ ಹಿಂಗೆ ಮಾಡಿ ತಿಕ್ಕಿದೇವು ಅಂದ್ರೆ ರೀ ಚಲೋ ಬರ್ತಾವ್ರಿ ಹೋಳ್ಗೆ. ಮಿಕ್ಸರ್ದನೂ ಅಷ್ಟು ಭಾಳ ಜಿಗಿ ಇರ್ತೈತ್ರಲ್ಲ. ಮಿಕ್ಸರ್ ಬಾದಾಗೋ ಚಾನ್ಸ್ ಇರ್ತೈತ್ರಿ. ಒಂದು ಸಲ ನಂದು ಅದು ಮಿಕ್ಸರ್ ಅದ್ರದ್ದು ಬಾಂಡೆದ ಹಲ್ಲ ಮುರಿದು ಬಿಟ್ಟಿತ್ರಿ ಮಿಕ್ಸರ್ಗೆ ಹಾಕೊಂಬಂದ. ಹಿಂಗೆ ಮಾಡಾಕತ್ತೀನಿ ನೋಡಿರಿ. ಬರ್ರಿ ಇವತ್ತಿನ ರೂಟೀನ್ ಹೆಂಗೆ ಹೋಗತ್ತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಾತ್ರೆಗೆ ಹೋಗೋಣ ಬರ್ರಿ ಸ್ನೇಹಿತರೆ ಎಲ್ಲರೂ. ಸ್ನೇಹಿತರೆ ಎಲ್ಲ ಕೆಲಸ ಆಯ್ತು ರೀ. ರೆಡಿಯಾಗಿ ನೋಡಿರಿ. ಇಷ್ಟ ಸಿಂಪಲ್ ರೆಡಿಯಾಗಿ ಹೊಂಟಿದ್ದೀವಿ ರೀ. ಬಾಣ ಕಟ್ಕೋತೀವಿ ನೋಡಿರಿ. ಭಾಂಡೆ ಎಲ್ಲ ತೊಳೆದು ಹಾಕಿದೆ ರೀ. ಒಟ್ಟು ಬಾಂಡೆ ತೊಳೆದೆ ರೀ. ಬಟ್ಟೆ ತೊಳೆದು ಹಾಕಿನಿ ರೀ. ಬಾಂಡೆ ಎಲ್ಲ ತೊಳೆದು ಹಾಕಿನಿ. 2 ದಿನದ ಬಟ್ಟೆ ಇದ್ದು ರೀ. ಒಟ್ಟು ಬಟ್ಟೆ ಎಲ್ಲ ತೊಳೆದು ಹಾಕಿ ಟೈಮ್ 1:30 ಆಗಕ್ಕೆ ಬಂದೈತ್ರಿ. ಈಗ 2:30ಗೆ ಶಸ್ತ್ರ ಚಾಲು ಆಗ್ತೈತ್ರಿ. ಅಲ್ಲಿ ಗೆನ್ನೂರಾಗದ ಅಮ್ಮಂದು ಶಸ್ತ್ರ ಚಾಲು ಆಗ್ತೈತ್ರಿ. ನಾವು ಹೊಂಟಿದ್ದೀವಿ ರೀ. 1:30 ಆಗೈತ್ರಿ ಟೈಮ್. ಹೋಗಾಕ ಇಷ್ಟು ಸಿಂಪಲ್ ಆಗಿ ರೆಡಿಯಾಗಿ ನೋಡ್ರಿ. ಬರ್ರಿ ಸ್ನೇಹಿತರೆ ಯಾರಾದರೂ ನನ್ನ ಸಬ್ಸ್ಕ್ರೈಬರು ಜಾತ್ರೆಗೆ ಬಂದಿದ್ದಂದ್ರೆ ಕಮೆಂಟ್ ಹಾಕಿರಿ. ಈ ವಿಡಿಯೋ ನೋಡಿ ನೋಡ್ರಿ ಯಾವ ಥರ ಬುತ್ತಿ ಕಟ್ಕೊಂಡೇನಂತ ತೋರಿಸ್ತೀನಿ ಬರ್ರಿ. ಸ್ನೇಹಿತರೆ ಹೋಳಿಗೆ ಮಾಡೀನಿ ಅವನ್ನೆಲ್ಲ ಊಟ ಆಗೈತ್ರಿ. ಈಗ ಎಲ್ಲಾರ್ದು ರೀ ಕಟ್ಟಿನ ಸಾಂಬಾರು ರೀ. ಸಾಂಬಾರು ಹಾಕ್ಕೊಂಡೆ ಯಾರು ಊಟ ಮಾಡಲಿಲ್ಲ ರೀ. ಅನ್ನ ಸ್ವಲ್ಪ ಹಾಕೊಂಡು ತಿಂದಾರಿ. ಎಲ್ಲರೂ ಚಪಾತಿ ಬದ್ನಿಕಾಯಿ ಪಲ್ಯ ರೀ. ಹೋಳಿಗೆ ನೋಡ್ರಿ ಎಷ್ಟು ಸಾಫ್ಟ್ ಬಂದವ್ರು. ಊಟ ಆಗೈತ್ರಿ ಈಗ ಎಲ್ಲಾರ್ದು. 5 ಮಂದಿದು ಊಟ ರೀ. ಇಷ್ಟು ಉಳ್ದಾರಿ. ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ ರೀ. ಅದಕ್ಕೆ ಚಪಾತಿ ಮಾಡಿದ್ದೆ ರೀ ಅವ್ರಿಗೆ. ನೈವೇದ್ಯ ಕೊಡೋಕಷ್ಟ ಇಷ್ಟು ಕರ್ಚಿಕಾಯಿ ಮಾಡಿ ನೋಡ್ರಿ. ಇದು ಅನ್ನ ನೋಡ್ರಿ. ಇಷ್ಟೇ ಬಗೋನ್ಯಾಗ ಹಾಕುದ್ರಿ. ಇಷ್ಟೇ ಬಗೋನ್ಯಾಗ ನೋಡ್ರಿ. ಇದು ಮಿಸಿಲ್ದ ಬಾಣ ರೀ. ಇದ್ರಂದು ಏನೂ ಖರ್ಚು ಮಾಡಂಗಿಲ್ಲ ರೀ ನಮಗೆ ತಿನ್ನಾಕ. ಆ ಬಗೋನಿ ಒಳಗೆ ಒಲೆ ಮ್ಯಾಗ ಹಾಕಿದೆ ರೀ. ಇದನ್ನೇನೈತಿ ಕಿಚ್ಚಿನ ಮ್ಯಾಗ ಇಟ್ಟಿದ್ದೆ ನೋಡ್ರಿ. ಏನು ಜಳ ಇಲ್ಲ ಏನೂ ಇಲ್ಲ. ಒಲೆ ಮ್ಯಾಗ ಕಿಚ್ಚಿತ್ತಲ್ಲ ಆ ಕಿಚ್ಚಿನ್ಯಾಗ ಹಾಕಿ ಹಿಂಗೆ ಮಾಡಿ ಮ್ಯಾಗ ಮುಚ್ಚಿಟ್ಬಿಟ್ಟಿದ್ದೆ ರೀ. ಮುಚ್ಚಿಡೋಣ ತಾನ ಕುದ್ದೈತ್ರಿ. ಇದಕ್ಕೆ ಉರಿ ಹಚ್ಚಿಲ್ಲ ಏನೂ ಇಲ್ಲ ನೋಡ್ರಿ. ಆ ದೇವ್ರಿಗೆ ರೀ ಈ ಥರನ ಬುತ್ತಿ ಕಟ್ಕೊಂಡು ಹೋಗ್ತಾರೆ ರೀ ನಮ್ಮ ಕಡೆ. ಇದ್ರ ಮ್ಯಾಗನ ಇವು ಕರ್ಚಿಕಾಯಿ ಏನೈತಿ ಇವು ಇಷ್ಟು ಹಿಂಗೆ ಇಟ್ಕೊಂಡ್ರಿ. ಹಿಂಗೆ ಇಟ್ಕೊಂಡು ಇದ್ರ ಮ್ಯಾಗ ಆಯ್ತು ರೀ. ಹಿಂಗೆ ಇಟ್ಕೊಂಡ ಮ್ಯಾಗ ಬುತ್ತಿ ಅರಿವಿ ಹಾಕ್ಕೊಂಡು ಕಟ್ಕೊಂಡು ಹೋಗ್ಬಿಡ್ತೀರಿ. ನಮ್ಮ ಕಡೆ ಹಿಂಗೆ ಪದ್ಧತಿ ರೀ. ದೇವ್ರಿಗೆ ಕಟ್ಕೊಂಡು ಹೋಗ್ತೀರಿ ಅಲ್ಲಿ. ಅಮ್ಮಗ ಈ ಥರನ ಬಾಣ ಕಟ್ಕೊಂಡು ಹೋಗ್ತಾರತ್ರೆ. ಇದು ಒಟ್ಟು ಮೀಸಲು ಬಾಣ ಅಂತಾರೆ. ಇದನ್ನು ಏನೂ ಒಡೆಯಂಗಿಲ್ಲ ಏನೂ ಇಲ್ಲ ರೀ. ಹಿಂಗೆ ಒಯ್ದು ಕೊಟ್ಟು ಬರ್ತಾರೆ ನೋಡ್ರಿ ಬಾಣ. ಹಿಂಗೆ ಬುತ್ತಿ ಇಟ್ಕೊಂಡು ಇದು ಇಟ್ಕೊಂಡ್ರಿ. ಇನ್ನು ಕಾಯಿ ಉದಿನ ಕಡೆ ತೊಗೊಂಡು ಕಟ್ಕೊಂಡ ಹೊಂಟಿದೀವಿ ರೀ. ಈ ಥರನ ಕೊಡ್ತೀವಿ ರೀ. ಅದು ಹೋಳ್ಗಿದ ಮಾಡಿದೀವಿ ಕರೆ ರೀ. ಅದು ಅನ್ನ ಮಾಡಿವಿ ಅದ್ರೊಳಗಿಂದ ತೊಗೊಂಡು ಇದ್ರೊಳಗೆ ಕಟ್ಕೊಂಡು ಹೋಗ್ಬೋದಾಗಿತ್ತು ನೀವು ಅನ್ಬೋದು ಕರೆ ರೀ. ಈ ಥರನ ಎಷ್ಟು ಸಣ್ಣದಿರಲಿ ದೊಡ್ಡದಿರಲಿ ಈ ಥರ ಬೊಗೋನಿ ಒಳಗನ ದೊಡ್ಡ ಬೊಗೋನಿ ಹಾಕಿದ್ರೆ ದೊಡ್ಡ ಬೊಗೋನಿನ ತೊಗೊಂಡು ಹೋಗಿದ್ರೆ
ಸಣ್ಣ ಬೊಗೋನ್ಯಾಗ ಹಾಕಿದ್ವಿ ಅಂದ್ರೆ ಸಣ್ಣ ಬೊಗೋನ್ಯಾಗ ಈ ಥರ ನಾನು ನೋಡ್ರಿ ಇದು ಕೂಗಲ್ದವ್ರ ಬಾಂಡೆ ಕೂಗಲ್ದವ್ರ ಬಾಂಡೆ ಬಂದಿರ್ತಾವ್ರಲ್ಲ ಅವ್ರ ಕಡೆ ತೊಗೊಂಡಿದ್ದು ಬೊಗೋನಿಗಳು ಸಣ್ಣ ಸಣ್ಣ ಭಾಳದವ್ರಿ ಈ ಥರನ ಬೊಗೋನಿಗಳು ರೀ ಈ ಥರ ನೈವೇದ್ಯ ಕೊಡ್ತಾರೆ ನೋಡ್ರಿ ಅಮ್ಮಗೆ. ನೀವು ಯಾವ ಥರ ಕೊಡ್ತೀರಿ ಈ ಕಡೆ ಸೈಡ್ದವ್ರು ಯಾರು ಸಬ್ಸ್ಕ್ರೈಬರ್ ದೇವ್ರು ನಿಮ್ಮ ಮನೆ ದೇವರು ಇತ್ತಂದ್ರೆ ನೀವು ಯಾವ ಥರ ಕೊಡ್ತೀರಿ ಅಂತ ಕಮೆಂಟ್ ಮಾಡಿ. ಬರೀ ಸ್ನೇಹಿತರೆ ಹೋಗ್ತೀವಿ ಅಲ್ಲಿನ ಲೇಟ್ ಆಗ್ತೈತೆ ರೀ ಇಲ್ಲೇ ನಿಂತ್ನಿ ಅಂದ್ರೆ ರೀ. ನೋಡಿ ಸ್ನೇಹಿತರೆ ಬಂದೀವ್ರಿ ಬಂದು ನಿಂತೀವ್ರಿ ಇನ್ನೂ ಶಸ್ತ್ರ ಚಾಲು ಆಗೋದು ಲೇಟ್ ಐತ್ರಿ ಕಾಯಿ ಇದು ತೊಗೊಂಡು ಬರ್ಬೇಕಂತೇಳಿ ಹೋಗ್ಬೇಕಂತೇಳಿ ಮತ್ತು ಇದು ಮಾಡಿದ್ರಿ ಆಲ್ರೆಡಿ ಇದು ಬರಾಕತ್ತಿದ್ದು ರೀ ತೆನಿ ಬರಾಕತ್ತಿದ್ದು ರೀ ತೆನಿ ಅತ್ತಾರೆ ಅಲ್ಲಿ ಅವು ಬರಾಕತ್ತಿದ್ದು ರೀ ಬರ್ಪೆ ಹಾರಿಸ್ಬೇಕಂತೇಳಿ ಹೊಂಟಿದ್ವಿ ಹೋಗ್ಬೇಕತ್ತ ಬರ್ಪೆ ಮತ್ತು ಕಾಯಿ ತೊಗೊಂಡು ಬರ್ಬೇಕಂದಿವ್ರಿ ಅನ್ಕೊಂಬಿಟ್ರೆ ಸ್ವಲ್ಪ ಭಾಳ ಜನ ಇದ್ದೀವ್ರಿ ಅಷ್ಟು ಒಂದು ಜಾಗಕ್ಕೆ ವಯಸ್ಸಾದವ್ರದ್ದು ಇದ್ರಿ ಅವ್ರನ್ನ ಒಂದು ಜಾಗಕ್ಕೆ ನಿಂದ್ರಿಸಿ ಆಮೇಲೆ ಹೋಗೋಣ ಅನ್ನಕತ್ರಿ ಊರನವ್ರು ಒಟ್ಟರು ಆಯಿಗಳಾಗವ್ರು ಅತ್ತಿಗಳಾಗವ್ರು ಎಲ್ಲರೂ ರೀ. ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡ್ರಿ ಇನ್ನೂ ಇಷ್ಟು ಕಡಿಮೆ ಅದ ರೀ ಈಗಿನ ಶಸ್ತ್ರ ಚಾಲೂ ಆಗಿಲ್ಲ ರೀ. ಇನ್ನೂ ಚಾಲೂ ಆಯ್ತಂದ್ರೆ ನೋಡಕತ್ರಿ ಎಷ್ಟು ಜನ ಇರ್ತೈತ್ರಿ. ದೇವಸ್ಥಾನ ನೋಡ್ರಿ ಎಷ್ಟು ಡೆಕೋರೇಷನ್ ಮಾಡಾರಿ ಫುಲ್ ಚಂದ ಆಗೈತೆ ನೋಡ್ರಿ ಡೆಕೋರೇಷನ್ ಅಂತ. ಈ ಸಲ ಹೂವಿನ ಪುಷ್ಪ ಅಲಂಕಾರ ಮಾಡ್ಯಾರಿ ಅಂತ ನಿನ್ನೆ ಅಂತೂ ಚಂದ ಭಾಳ ಕಾಣಕತ್ತೈತ್ರಿ. ಇವತ್ತಿನ ಸ್ವಲ್ಪ ಬಿಸಿಲಿಗೆ ಬಾಡ್ದಂಗೆ ಆಗ್ಯಾವ್ರಿ ಎಲ್ಲ. ಇಲ್ಲೇನೈತಿ ಕಪ್ರ ಸುಡಾಕತ್ತಿದ್ರಿ ಇಲ್ಲಿ ಇದು ಐತ್ರಿ ಆಲ್ಗಂಬ ಇಲ್ಲಿ ಎಣ್ಣೆ ಹಾಕೋದು ಕಪ್ರ ಸುಡೋದ್ರಿ. ಇವು ಇದು ಅತ್ತಾರಿ ಕನ್ನಡ ಅದು ಏನೋ ಅತ್ತಾರಿ ತೆಂಗಿನಕಾಯಿ ತರಕ್ಕೆ ಹೊಂಟಿ ನೋಡ್ರಿ. ಇವ್ರು ನಮ್ಮ ಆಯಿ ಆಗ್ಬೇಕ್ರಿ ಇನ್ನೊಬ್ರು ಹಿಂದಿನವರು ಅವ್ರ ಸೊಸಿ ಅವಾರ ಆಗ್ಬೇಕ್ರಿ ಅವ್ರು ಬಂದಿದ್ರಿ. ಇವರು ನಾವು ಒಂದೇ ಊರವ್ರಿ ಇವ್ರದ್ದು ಇದ್ರದಿಂದ ನಮ್ಮನ್ನ ಇಲ್ಲಿದು ಕೊಟ್ಟಾರೆ. ಒಂದೇ ಊರವ್ರು ಇದ್ರ ಮೇಲೆ ಜಾಸ್ತಿ ಕೂಡಂಗಿಲ್ಲ ರೀ. ಅವ್ರು ಹೊಲ್ದಾಗ ಇರ್ತಾರೆ ನಾವು ಊರಾಗಿರ್ತೀವಿ ರೀ ಪ್ಲಾಟ್ನಾಗ ಇರ್ತೀವಿ. ಹಿಂಗೆ ಏನಾರೇ ದೇವಸ್ಥಾನಕ್ಕೆ ಹೋಗೋದು ಮತ್ತು ಏನಾರೇ ಫಂಕ್ಷನ್ ಇದ್ರೆ ಮಾತ್ರ ಕೂಡ್ತೀವಿ ಅಷ್ಟರು. ಇಲ್ಲಿ ಭಂಡಾರ ಅದು ತೊಗೊಳಕತ್ತಿ ನೋಡಿ ತೆಂಗಿನಕಾಯಿ ತೊಗೊಳ್ತೀವಿ. ತೆಂಗಿನಕಾಯಿ ಸಿಕ್ಕಾಪಟ್ಟೆ ತುಟ್ರಿ 50 ರೂಪಾಯಿಗೆ 2 ಹಣ್ಣು ಹಾಕತ್ತಿದ್ರಿ. ತೊಗೊಂಡು ಬರ್ರಿ ಏನು ದೇವ್ರಿಗೆ ಬಂದಿದ್ದೀವಿ ನಾವು. ಅವರು ಆಯಿ ಉದಿನ ಕಡ್ಡಿ ಅದು ಮನ್ಯಾನ ತೊಗೊಂಬಂದಿರಿ ಅವ್ರಿಗೆ ಒಂದು 10 ರೂಪಾಯಿ ಕಡಿಮೆ ಐತ್ರಿ. ನಿಂದು ಅಂಗಡಿ ಇತ್ತಲ್ಲ ತೊಗೊಂಬರ್ಬೇಕಲ್ಲ ಕಪ್ರ ಉದಿನ ಕಡ್ಡಿ ಏನಾತಾರೆ ತೆಂಗಿನಕಾಯಿ ಜೋಡಿನ ಕೊಡ್ತಾರೆ ಅದನ್ನೇಲಿ ಮತ್ತೆ ತೊಗೊಂಡು ಬರೋದು ಇಲ್ಲೇ ತೊಗೊಳಕ್ಕೆ ಬರ್ತೈತೆ ಅಂತ ಬಿಟ್ಟು ಬಂದೇರಿ ಅಂತ ಅನ್ನಕತ್ತೇರಿ. ಕಾಯಿ ಕೂಡ ಮಾರ್ತಿದ್ದಾರೆ ಮೊದಲು. ನಾನು ಈಗ ಬ್ಯಾಸಿಗೆ ಐತ್ರಲ್ಲ ತೆಂಗಿನಕಾಯಿ ಸಿಗಂಗಿಲ್ಲ ರೀ. ಈಗ ಹಳ್ಳಿಯಾಗ ಅವರು ತೆಂಗಿನಕಾಯಿ ಗಿಡದವ್ರು ಅವರೇ ಮಾರ್ತಿರ್ತಾರೆ. ನಮಗೆ ವ್ಯಾಪಾರ ಮಾಡೋರಿಗೆ ಕೊಡಂಗಿಲ್ಲ ನೋಡ್ರಿ. ಚೌಕಾಶಿ ಮಾಡಾಕತ್ತಿದ್ರಿ ಅವ್ರು ಭಾಳ. ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹಾಗೆ ಡೋಳ ಬಡಿಯಾಕತ್ತಿದ್ರಿ. ಇಲ್ಲಿ ಪಾಲ್ಕಿ ಇದು ಆಗಾಕತ್ತಿದ್ದು ರೀ ಈ ಸೈಡ್ ಡೋಳ. ಅದಕ್ಕೆ ವಾಯ್ಸ್ ತೆಗ್ದೀನಿ ರೀ ನಾ. ಇಲ್ಲಾಂದ್ರೆ ಭಾಳ ಚಂದ ಜಾತ್ರೆ ಸೌಂಡರೇ ಕೇಳಾಕರಿ ಇಷ್ಟು ಚಂದ ರೀ. ಪಿಪಿ ಓದೋದು ಎಲ್ಲ ಥರ ಸೌಂಡ್ ಬರ್ತಿರ್ತಾವ್ರಿ ಜಾತ್ರೆಯಾಗ. ಖುಷಿ ಆಗತ್ತೆ ರೀ ಜಾತ್ರೆ ನೋಡೋಣ. ದೇವಸ್ಥಾನ ಇಲ್ಲೇ ನೋಡ್ರಿ ಇದು ಐತ್ರಿ ಬ್ಯಾಂಕ್ ಐತ್ರಿ ಅಲ್ಲೇ ಮಗ್ಲ ರೀ. ಒಳಗೆ ಈಗ 4 ಬಾಗ್ಲ ಅದಾವ್ರಿ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ 4 ದಿಕ್ಕಿಗೆ ಒಂದೊಂದು ಬಾಗ್ಲು ಅದಾವ್ರೆ. ಮತ್ತು ಇಲ್ಲಿ ಬರ್ಪೆ ತೊಗೊಳಕತ್ತಿದ್ದೆ ನೋಡ್ರಿ. ಚುನ್ಮರಿ ಬರ್ಪೆ ಹಾರಿಸ್ಬೇಕತ್ತೆ. ಚುನ್ಮರಿ ತೊಗೋತೀನಿ ನನ್ನ ಹತ್ರ. ಚುನ್ಮರಿ ತೊಗೋಬಾರ್ದ್ರಿ ಕಾಲಾಗ ತುಳಿತಾರತ್ ನಾ ಅಂದೆ ರೀ. ಮತ್ತು ಕಾರಿಕಾ ಬರ್ಪೆ ತೊಗೊಂಡಿವ್ರಿ 20 ರೂಪಾಯಿಗೆ ಒಂದು ಇದು ಟಿಕೆಟ್ ಇಟ್ಟಿದ್ರಿ ಅವರು. ನಾನು ತೊಗೊಂಡು ಬಂದು ಈ ಕಡೆ ನಿಂತಿದ್ದಾರೆ. ಅವ್ರು ಮತ್ತೆ ಫೋನ್ ಹಚ್ಚಿ ಒಬ್ರು ಹೇಳಿರಿ ನನ್ನ ಫೋನಿಗೆ. ಅಲ್ಲಿ ಕೂತವರು ಇನ್ನೂ ಇಬ್ಬರು ಹೇಳಿರಿ ಕೂತವರು ನಮಗೂ ತೊಗೊಂಡು ಬರ್ರಿ ಅಂತಂದ್ರೆ. ಅನ್ನ ಅವ್ರ ಕಾಯಿ ಅದು ಮನ್ಯಾನೋ ತೊಗೊಂಡು ಹೋಗಿದ್ರಿ ಮನ್ಯಾಗ ಅದಾವ್ರಿ ಅವರಲ್ಲಿ. ಅನ್ನ ತೊಗೊಂಡು ಬಾ ಅಂದಾರ ನೋಡ್ರಿ ಆಯಿ ಅವ್ರಿಗೆ ಅಷ್ಟು ತನಾನ ಇಬ್ರಿಗೆ ತೊಗೊಳಕತ್ತೀರಿ. ಬಂದೀವಿ ನೋಡ್ರಿ ಈಗ ಬರ್ಪೆ ಹಾರ್ಸಕತ್ತಾರ ನೋಡ್ರಿ. ಇದು ಬರಾಕತ್ತವ್ರಿ ಅವು ಬರ್ಲಾಕತ್ತನ ಬರ್ಪೆ ಹಾರಿಸ್ತಾರೆ. ಹಿಂಗೆ ಪಾಲ್ಕಿ ಬಂದು ನೋಡ್ರಿ ಅಲ್ಲಿ ಪಾಲ್ಕಿ ಇಲ್ಲಿ ಬಂದು ರೀ ಬರ್ಪೆ ಹಾರ್ಸಾಕತ್ತಾರಿ. ಇಲ್ಲಿ ಮ್ಯಾಗ ಶಸ್ತ್ರ ಇದು ಮಾಡೋದಶಿಂದನ ಮ್ಯಾಗ ಅಲ್ಲಿ ಕಟಂಜರಿ ಒಂದು ಸ್ವಲ್ಪ ಎತ್ತರ ಮ್ಯಾಗ ರೀ ಜನಕ್ಕೆಲ್ಲ ಕಾಣ್ಬೇಕಂತೇಳಿ ಎತ್ತರ ಮ್ಯಾಗ ಅದು ಇದು ಮಾಡಿರ್ತಾರೆ ರೀ. ಅದಕ್ಕೆಲ್ಲ ಹೂವಿನ ಡೆಕೋರೇಷನ್ ಮಾಡ್ಯಾರಿ. ತಳಗಿಟ್ಟಿದ್ರಿ ಅವನ್ನ ನಾವು ಹೊಳೆ ಬರೋದ್ರಾಗನ ಮ್ಯಾಗಿಟ್ಟು ಭಂಡಾರ ಹರಿಸೋದ್ರಿ. ಅವು ಪಾಲ್ಕಿ ಎಲ್ಲ ಮ್ಯಾಗ ಹೋಗ್ತಾವ್ರಿ ಗುಡಿ ಮ್ಯಾಗ ಹತ್ತಿ ಅಲ್ಲಿ ಒಳಗೆ ಹೋಗ್ತಾರೆ. ಶಸ್ತ್ರ ಚುಚ್ಚರು ರೆಡಿ ಆಗ್ಲಾಕತ್ತಿರ್ತಾರೆ. ಅಲ್ಲಿ ತನ ಒಂದು ಸ್ವಲ್ಪ ಬ್ಯಾರೆದವ್ರ ಕೈಯಾಗ ಕೊಟ್ಟೇರಿ ನಾವು ವಿಡಿಯೋ ಮಾಡಕ್ಕೆ. ಹೆಂಗೆ ಮಾಡ್ಯಾರೇನೋ. ನಾ ಹೈಟ್ ಕಡಿಮೆ ಇದಿರಲಿಲ್ಲ, ಹೈಟ್ ಇದ್ದವ್ರ ಕೈಯಾಗ ಕೊಟ್ಟೇರಿ. ನೋಡ್ರಿ ಜನ ಎಷ್ಟು ಆಗಲೇ ಹೋಗೋ ಮುಂದೆ ಎಷ್ಟು ಕಮ್ಮಿ ಐತ್ರಿ. ಈಗ ನೋಡ್ರಿ ಕಾಲು ಇಡಕ್ಕೆ ಜಾಗಿಲ್ಲ ರೀ. ಇಷ್ಟು ಜನ ಆಗಿ ಕೂಡಿಬಿಟ್ಟಾರೆ. ಈಗ ನೋಡಕ್ಕೆ ಕಣ್ಣದ ಅಷ್ಟು ಸಮೀಪ ದೂರ ಅದೀವಿ ನಾವು. ಅಷ್ಟಂದ್ರೂ ಇಷ್ಟು ಜನ ಐತ್ರಿ. ಸಮೀಪ ಆದರೂ ಪೂರಾ ದೇವಸ್ಥಾನ ಇಷ್ಟು ಚಂದ ಐತ್ರಿ. 2 ಕಡೆ ಸೈಡ್ ಒಂದೊಂದು ಗಿಡ ಅದಾವ್ರಿ. 2 ಕಡೆ ಸೈಡ್ ಗಿಡ ಮತ್ತು 2 ತೆಂಗಿನ ಗಿಡ ಅದಾವ್ರಿ. ಇಷ್ಟು ಚಂದ ಕಾಣ್ತೈತಿ ರೀ. ರಾತ್ರಿ ಲೈಟಿಂಗ್ ಸಿಸ್ಟಮ್ ಮಾಡಿದ್ರೆ ಭಾರಿ ಚಂದ ಕಾಣಕತ್ತಿತ್ತು ಗುಡಿ ಅನ್ನಕತ್ತಿದ್ರಿ. ಸ್ವಲ್ಪ ವಿಡಿಯೋನ ಫಾಸ್ಟ್ ಇದು ಮಾಡೀನಿ. ಶಸ್ತ್ರ ಇದು ಮಾಡ್ತಾರೆ 5 ಜನ ಇದು ಮಾಡ್ತಾರೆ. 5 ಜನ ಮಾಡ್ತಾರೆ. ಒಬ್ಬೊಬ್ರು ಇದು ಮಾಡಿ ನೀರು ಹಾಕ್ಕೊಂಡ್ರಿ ಮಡಿಲೇನ ಶಸ್ತ್ರ ಇದು ಮಾಡ್ಕೋಬೇಕ್ರಿ. ಅಲ್ಲಿವರೆಗೆ ಕಾರಿ ಹಾರ್ಸಾಕತ್ತಾರ ನೋಡ್ರಿ ಎಲ್ಲರೂ. ಅಲ್ಲಿ ಮ್ಯಾಗ ಒಂದು 2 ಜನ ನಿಂತಾರೆ. ಯಾರೆಲ್ಲ ಜಾತ್ರೆಗೆ ಬಂದಿದ್ರಂತ ಕಮೆಂಟ್ ಮಾಡಿರಿ. ನನ್ನ ವ್ಯೂವರ್ಸ್ ಆದವರು ಇದು
ತರ್ವಿ ಲಕ್ಕವದಾರ್ಲೆ ತರ್ವಿ ಲಕ್ಕವು ಅಕ್ಕ ಆತ್ರಿ. ಇದು ಗೆನ್ನೂರಮ್ಮ ತಂಗಿ ಹತ್ರ ತಂಗಿ ಏನು ಅಕ್ಕನೋ ಅವ್ರಿಬ್ರು ಅಕ್ಕ ತಂಗಿಯಾರತ್ ನೋಡ್ರಿ ಸೇಮ್ ಹೇಳಾಕತ್ತಿದ್ರಿ. ತರ್ವಿ ಲಕ್ಕವ್ ಬಂದ್ರ ಇಲ್ಲಿ ಹೊರಗಡೆ ಕುಂಡ್ರಸ್ತಾರಿ. ಈ ಅಮ್ಮಗ ಇದು ನಡೆಯಂಗಿಲ್ಲ ರೀ, ಬ್ಯಾಟಿ ನಡೆಯಂಗಿಲ್ಲ. ತರ್ವಿ ಲಕ್ಕಮ್ಗ ಬ್ಯಾಟಿ ಮಾಡ್ತಾರೆ. ಅದಕ್ಕೆ ಪಾಲ್ಕಿ ನೋಡ್ರಿ ಇಲ್ಲಿ ತಿರುಗ್ಲಾಕತ್ತಾವು. ಕಾರಿಕಾ ಮತ್ತು ಬರ್ಪೆ ಹಾರ್ಸಾಕತ್ತಾರೆ. ಪಾಲ್ಕಿ ನೋಡ್ರಿ ಎಷ್ಟು ಚಂದ್ರಿ, ಎಷ್ಟು ಜನ ರೀ ನೋಡಾಕರ. ಇಟ್ಟು ಈ ವರ್ಷ ಅಂತೂ ತೀರಾ ಜನ ರೀ. ನಮ್ಮ ಹಂಗೆ ಜನ ಜಾಸ್ತಿನೇ ಆಗ್ತಾರೆ ಹೊರತು ಕಡಿಮೆ ಆಗಂಗಿಲ್ಲ ರೀ. ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ. ಅವೇನು ಸ್ಟ್ಯಾಂಡ್ಗಳ್ದವ್ರಲ್ಲ ಅದ್ರಲ್ಲೇನ ಮ್ಯಾಗ ಶಸ್ತ್ರದ್ದು ಇದು ತೊಗೊಂಡು ಹೋಗ್ತಾರೆ ಹಿಡ್ಕೊಂಡ್ರಿ. ಪೂರ ಭಾಳ ಉದ್ದ ಐತ್ರಿ ಶಸ್ತ್ರದ್ದು ಕಂಬ ಇದು ರೀ. ಅದು ಒಂದೊಂದು ಸ್ಟೆಪ್ ಇಲ್ಲಿ ಇದು ಐತ್ರಲ್ಲ ಅಲ್ಲಿ ಇದು ಹಚ್ತಾರೆ ಕಪ್ರ ಸುಡುದ್ರಿ. ಆಲ್ಗಮದ ಬಾಜುನ ನಿಂತಿದ್ದೀವ್ರಿ ನಾವು. ಮ್ಯಾಗ ನೋಡ್ರಿ 2 ಸ್ಟೆಪ್ ಥರ ಮ್ಯಾಗ ರೀ ಹೆಂಗೆ ನಿಂತಾರಿ ಅಲ್ಲಿ ನೋಡ್ರಿ. ಇವಾಗ ಬಂದು ನೋಡ್ರಿ ಒಬ್ರು ಶರ್ಟ್ ಕಳ್ಯಾಕತ್ತಾರೆ. ಅವ್ರು ನೀರು ಹಾಕ್ಕೊಂಡು ಫಸ್ಟ್ನೇದವ್ರು ಇವರೇ ರೀ. ಇವರೇ ಶಸ್ತ್ರ ಇದು ಮಾಡ್ಕೋತಾರೆ ಫಸ್ಟ್. ಆ ಶಸ್ತ್ರ ನೋಡ್ರಿ ಎಷ್ಟು ಉದ್ದ ಐತ್ರಿ ಪೂರ ರೀ. ಅವ್ರ ನೆಲ್ಗೆ ಒಳಗಡೆ ನೋಡ್ಲಾಕತ್ರ ಮೈ ಜುಮ್ ಮತ್ತೈತ್ರಿ. ಹೊಟ್ಟೆ ಫಾಸ್ಟ್ ರೀ. ಅಷ್ಟು ಡೊಳ್ಳಿನ ಸೌಂಡ್ ಅದು ಎಷ್ಟು ಜೋರು ಬಡ್ಯಾಕತ್ತಿರ್ತಾರೆ ಇವಾಗ ಶಸ್ತ್ರ ಏರು ಮಟ್ಟ ರೀ. ಎಷ್ಟು ಚಂದ ರೀ ನೋಡಾಕ. 2:30ಗೆ ಬಂದೀವ್ರಿ. ಬಂದ್ರು ಅರ್ಧ ತಾಸು ನಿಂತೀವ್ರಿ. 3 ಗಂಟೆಗೆ ಸ್ಟಾರ್ಟ್ ಆಗ್ತೈತ್ರಿ ಶಸ್ತ್ರ ಆಡೋದ್ರಿ. ನೋಡ್ರಿ ಹೋಯ್ತು ನೋಡ್ರಿ. ಈಗ ಮ್ಯಾಗ ಒಬ್ರು ಪಾಸ್ ಮಾಡಿರಿ. ಪೂರ ಎಷ್ಟು ಉದ್ದ ಐತಿ ನೋಡ್ರಿ ಶಸ್ತ್ರದ್ದು. ಇಷ್ಟು ಉದ್ದ ಐತ್ರಿ. ಅವರು ಒಬ್ರದ್ದು ಐತ್ರಿ. ಇವಾಗ ಪೂರ ಸ್ಟ್ಯಾಂಡ್ಲೆ ಪೂರ ಒಯ್ತಾರೆ. ಪೂರ ಕಳ್ಸಿ ಇದು ಮಾಡಂಗ್ರಿ. ಮ್ಯಾಗ ಎಷ್ಟು ಉದ್ದ ಐತ್ರಿ. ಮನುಷ್ಯ ನೋಡ್ರಿ ಮೈ ಜುಮ್ ಬತ್ತೈತ್ರಿ. ಯಾವ ಥರ ಮಾಡ್ತಾರೋ ದೈವ ಶಕ್ತಿ ನೋಡ್ರಿ. ಎಲ್ಲರೂ ಮಾಡಕ್ಕೆ ಸಾಧ್ಯನ ಇಲ್ಲ ರೀ. ದೈವ ಶಕ್ತಿನ ಅನ್ಬೋದ್ರಿ ಅವರಿಗೆ. ದೈವ ಶಕ್ತಿ ಇದ್ದಲ್ಲೇನ ಅವರಿಗೆಲ್ಲ ಆ ಥರ ದೇವಿ ವರ ಇದ್ದಾರೆ. ಇನ್ನೊಬ್ರು ಮತ್ತೆ ಬಂದ್ರು ನೋಡ್ರಿ. ಇದು 2ನೇದವ್ರಿ. ಅವ್ರು ಫಸ್ಟ್ನೇದವ್ರು ಹೋದ್ರಿ. ಇವ್ರು 2ನೇದವ್ರಿ. ಅವರು ಡೊಳ್ಳಿಂದ ಇದು ಮಾಡಾಕತ್ತಾರೆ. ಇದು 2ನೇ ತೊಗೊಂಡು ಹೊಂಟಾರ ನೋಡ್ರಿ. ಮತ್ತೆ 5 ಸಲ ಮಾಡ್ತಾರೆ. 5 ಸಲ ಆಗಲಿಲ್ಲ ರೀ. ಈ ವರ್ಷ 4 ಸಲ ಆಯ್ತು ರೀ. ಒಬ್ಬರು ಇದು ಇವರೇ ಏನೋರಿ ಇವ್ರು ಚುಚ್ಕೊಳಕತ್ತಿದ್ರಿ. ಅದು ಪಾಸ್ ಆಗಲಿಲ್ಲ ರೀ. ಭಾಳ ರಕ್ತ ಬರಾಕತ್ರಿ. ಅವ್ರು ಎಷ್ಟು ಸಲ ಇದು ಮಾಡಕ್ಕೆ ಹೋದ್ರಿ. ಅದು ಏನೋ ದೈವದ ಇದು ಇದ್ರೆ ಅಷ್ಟೇ ಹೋಗ್ತೈತ್ರಿ. ಇಲ್ಲ ಅಂದ್ರೆ ಆಗಂಗಿಲ್ಲ ರೀ. ಅದು ಎಲ್ಲರೂ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ಪಾಲ್ಕಿ ಆ ಸೈಡ್ ನಿಂತಾವ ನೋಡ್ರಿ. ಎಲ್ಲರೂ ಚಪ್ಪಾಳೆ ಬಡಿದ್ರಿ. ಪ್ರೋತ್ಸಾಹ ಮಾಡಾಕತ್ತಿರ್ತಾರೆ ಅವರಿಗೆ. ಚಪ್ಪಾಳೆ ಬಡಿದು ಕಾರಿಗೆ ಹಾರಿಸೋದು ಜನ ಕೂಗು ಇದು ಮಾಡ್ತಿರ್ತಾರೆ. ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡ್ದಂಗೆ ಮಾಡ್ರಿ. ಕೂಗು ಹೊಡ್ಯಾಕತ್ತಿರ್ತಾರೆ. ದೇವ್ರದ್ದು ಅದು ಹೆಸರಲ್ಲೇ ಇದು ಮಾಡ್ತಿರ್ತಾರೆ. ಎಲ್ಲ ಡೊಳ್ಳಿನ ಸೌಂಡ್ ಅಂತೂ ಸಿಕ್ಕಾಪಟ್ಟೆ ಬರಾಕತ್ತೈತ್ರಿ. ಅದು ವಾಯ್ಸ್ ತಗೋದು ನಾನು ವಾಯ್ಸ್ ಓವರ್ ಕೊಡಾಕತ್ತೀನಿ ರೀ. ಕಾಪಿ ರೈಟ್ ಬರ್ತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ ರೀ. ಡೊಳ್ಳಿನ ಸೌಂಡು ಹಾಗೆ ಮೊಬೈಲ್ ಸೌಂಡ್ ರೀ. ಎಲ್ಲ ಹೊರಗಡೆ ಮ್ಯೂಸಿಕ್ ಸೌಂಡು ಜಾತ್ರೆದೆಲ್ಲ ಸೌಂಡ್ಗಳು ಎಲ್ಲ ಕಡೆ ಮೈಕ್ ಹಚ್ಚಿರ್ತಾರೆ. ಜಾತ್ರೆ ಸಾಮಾನು ಅವರು ಇದು ಮಾಡೋದ್ರಿ. ಇವರಿಗೆ ಆಗ್ತಾನೆ ಇಲ್ಲ ಏನೋ ಗೊತ್ತಿಲ್ಲ ರೀ. ನಾವು ದೂರ ಭಾಳ ನಿಂತು ವಿಡಿಯೋ ಮಾಡಿದ್ವಿ ಜೂಮ್ ಹಾಕಿ. ಅದು ಆಗ್ಲಿಲ್ಲ ರೀ. ಒಬ್ರಿಗೆ 4 ಸಲನ ಆಯ್ತು ರೀ ಈ ಸಲ ತನ್ನಕತ್ತಿದ್ರೆ. ಈಗ ನೋಡ್ರಿ ಎತ್ತರ ಇದ್ದವರು ಕೈ ಮೊಬೈಲ್ ಹಿಡ್ದಿದ್ದು ಅವ್ರು ವಿಡಿಯೋ ಮಾಡ್ಕೊಳಕತ್ತಿರ್ತಾರೆ. ನಾವು ನಮ್ದರ ಮಾಡಾಕತ್ತಿರ್ತಾರೆ. ಇದು ಆಯ್ತು ನೋಡ್ರಿ ಇವ್ರದ್ದು ಒಬ್ರದ್ದು. ಇದು 4 ಜನ ಅದಷ್ಟು ಆಯ್ತು ರೀ. 5 ಒಬ್ರು ಲಾಸ್ಟ್ ಒಬ್ರು ಹೆಣ್ಮಗಳು ಶಸ್ತ್ರ ಆಡ್ತಾರೆ ಲಾಸ್ಟ್ ರೀ. ಇವ್ರು ಮತ್ತೆ ಒಬ್ರು ಬೇರೆದವ್ರು ಬಂದ್ರು ನೋಡ್ರಿ. ಈಗ ಎಷ್ಟು ಚಂದ ಇದು ಆಗ್ತೈತ್ರಿ ದೇವ್ರದ್ದು. ಎಲ್ಲರೂ ಮಾಡಕ್ಕಂತ್ರ ಇದು ಆಗ ನಮ್ಮ ಅಮ್ಮನೂ ಹಾಯ್ತಾರೆ. ಅಗ್ಗಿ ಹಾಯ್ತಾರೆ. ಶಸ್ತ್ರ ಆಡೋದಂತ್ರ ನಾನು ಇಲ್ಲೇ ನೋಡ್ತೀನಿ ರೀ. ನಮ್ಮ ಊರ ಕಡೆ ಅಂತೂ ಎಲ್ಲಿ ಇದು ಮಾಡಿಲ್ಲ. ನಾವು ಒಂದು ವರ್ಷನೂ ಬಿಡಂಗಿಲ್ಲ ರೀ. ನಮ್ಮ ಮನೆ ದೇವ್ರಿಗೆ ಗೆನ್ನೂರಮ್ಮ ಮನೆ ದೇವರು ಮಡಿಲೇನ ಹೋಗಿ ಮಡಿಲೇನ ಅದು ನೈವೇದ್ಯ ಮಾಡ್ಕೊಂಡು ಹೋಗಿದ್ದೀವಲ್ಲ ಅದನ್ನು ಹಿಡ್ಕೊಂಡಾರಿ. ಎಲ್ಲಿ ಕೆಳಗೆ ಇಡ್ಲಾರ್ದ ನಾನು ಬ್ಯಾಗ್ ಒಳಗೆ ಇಟ್ಕೊಂಡು ಬಿಟ್ಟಿದ್ದಾರೆ. ಸಣ್ಣ ಬೊಗೋನಿ ಒಳಗೆ ಇಟ್ಕೊಂಡಿದ್ದೀನರಲ್ಲ. 2 ಕಡೆ ಸೈಡ್ ಮಂದಿ ನೋಡ್ರಿ. ಹಿಂದಜ್ಗಡೆ ಇನ್ನೂ ಜಾಸ್ತಿ ಐತ್ರಿ. 4 ಬಾಗ್ಲದವ್ರಲ್ಲ 4 ದಿಕ್ಕಿಗೂ ಈ ಥರ ಇದು ಮಾಡಿಬಿಟ್ರೆ ಸುತ್ತಲೂ ಕಟಂಜರ ಮ್ಯಾಗ ನಿಂತಿರ್ತಾರೆ ಮಂದಿ. ಎಷ್ಟು ಜನ ಇದ್ರಿ ಅಂದ್ರೆ ನೋಡಕ್ಕೆ ಒಂದು ಇರ್ಬಿ ನೋಡ್ದಂಗೆ ರೀ. ಜನ ದೂರಿಂದ ನೋಡಾಕತ್ತಂದ್ರೆ ಇದು ಒಂದು ಶಸ್ತ್ರ ಹೋಯ್ತು ನೋಡ್ರಿ ಮ್ಯಾಗ. ನೋಡ್ರಿ ಯಾವ ಥರ ಇರಿಸ್ತಾರೆ ಅವರಿಗೆ. ನೋಡ್ರನ ಒಂಥರ ಮೈ ರೀ. ಇವ್ರು 2ನೇದವ್ರು ನೋಡ್ರಿ. ಅವ್ರಿಗೆ ಆಗಲಿಲ್ಲ ರೀ. ಇದು 2ನೇದವ್ರು ಬೇರೆದವ್ರು ಮಾಡಾಕತ್ತಾರೆ ಈಗ. ಇನ್ನೊಂದು ಇದು ಮತ್ತೆ ಸ್ಟೆಪ್ ಕಡಿಮೆ ಆಗ್ತಾವ್ರಿ. ಮೊದಲೇ ಸ್ಟೆಪ್ಗಿಂತಲೂ ಇದು ಒಂದು ಸ್ವಲ್ಪ ಕಡಿಮೆ ಇರ್ತೈತ್ರಿ. ಇನ್ನೊಂದು ಸ್ಟೆಪ್ಪಿಗೆ ಅಂತೂ ಮತ್ತೆ ಕಡಿಮೆ ಆಗ್ತೈತ್ರಿ. 4ನೇ ಸ್ಟೆಪ್ಪಿಗೆ ಏನೈತ್ರಿ ಒಂದು ಮಳದ ಬರ್ತೈತ್ರಿ. ಬರೀ ಅವ್ರ ಹೆಣ್ಮಕ್ಳು ಇದು ಮಾಡ್ಕೋತಾರೆ. ಅಮ್ಮನ ಪೂಜೆ ಮಾಡೋರ್ದಾರೋ ಯಾರ್ದಾರೋ ಗೊತ್ತಿಲ್ಲ ರೀ. ಅಮ್ಮನ ತೋರ್ಸಕ್ಕಾಗಲಿಲ್ಲ ರೀ. ಜಾತ್ರೆ ಇರ್ತೈತ್ರಲ್ಲ ಗದ್ಲ ರೀ. ಪಾಳೆ ಭಾಳ ಇರ್ತಾವೆ. ಹಾಗೆ ತೋರ್ಸಕ್ಕೆ ಬಿಡುದಿಲ್ಲ ರೀ. ಅಷ್ಟೇ ಪಾಲ್ಕಿ ಅದು ಇದು ಎಲ್ಲ ಬೈಲಿದ್ದಾಗ ನಿನ್ನೆ ಅಂತೇ ಹೋಗಿ ನಾವು ಹೋದ್ರೆ ಏನಾರೇ ಅಮ್ಮನ ದರ್ಶನ ಆಗ್ತೈತ್ರಿ. ಇಲ್ಲಾಂದ್ರೆ ಆಗಂಗಿಲ್ಲ ರೀ.
ಆಗಂಗಿಲ್ಲ ನೋಡ್ರಿ. ಮತ್ತು ಇದನ್ನು ತೆಗೆದು ನಿಂಬೆ ಹಣ್ಣು ಚುಚ್ಚಿರಿ ತೆಗೆದು ಬಿಡ್ತಾರೆ. ಮತ್ತೆ ಒಬ್ರು ನೀರು ಎಲ್ಲ ಯಾರು ಬಂದರು ಮತ್ತೊಬ್ರು ಬಂದ್ರೆ ನೋಡ್ರಿ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಇನ್ನೊಬ್ರು ಅದು ಮ್ಯಾಗ ಪೂರ ಅದ್ರ ಮ್ಯಾಗ ನಿಂತ ಇದು ಮಾಡ್ತಾರೆ. ನೋಡ್ಲಕ್ರಿ ಎಲ್ಲ ನೋಡ್ಬೋದ್ರ ಕರೆ ಈ ಥರ ನೋಡಕ್ಕಂತೂ ಸಾಧ್ಯನೇ ಇಲ್ಲ. ನಾನು ಮಾತ್ರ ಎಲ್ಲಿ ಈ ಥರ ನೋಡೇ ಇಲ್ರಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ರಿ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಈ ಥರ ದೈವ ಶಕ್ತಿ ಇರೋದು ದೇವಸ್ಥಾನ ಮತ್ತೆ ಎಲ್ಲಾದರೂ ಇದ್ರೆ ಕಮೆಂಟ್ ಮಾಡಿರಿ. ಬರ್ಪೆ ಹಾರ್ಸಾಕತ್ತಾರೆ. ಇವ್ರದ್ದು ಕೂಡ ನೋಡ್ರಿ ಯಾವ ಥರ ಇದು ಐತ್ರಿ. ಇದು ಸ್ವಲ್ಪ ಕಡಿಮೆ ಐತ್ರಿ. ಮೂರನೇದವ್ರಿ ಇವರು. ಮೂರನೇದವ್ರು ಸ್ಟೆಪ್ ಸ್ವಲ್ಪ ಕಡಿಮೆ ಆಗ್ತಾವ್ರಿ. ಅವು ಶಸ್ತ್ರದ್ದು ಇದು ಕಡಿಮೆ ಆಗ್ತಾವ್ರೆ. ಹೆಂಗೆ ಜನ ಇದು ಆಗ್ತಾರಲ್ಲ ಅವಾಗ ಕಡಿಮೆ ಮಾಡ್ತಾರೆ. ಫಸ್ಟ್ನೇದು ಏನೈತಿ ಇವಾಗ ನೋಡ್ರಿ ಲೇಡೀಸ್ ಬಂದ್ರಿ. ಅವರು ಅಮ್ಮ ಬಂದರು. ಇವ್ರದ್ದೇ ಲಾಸ್ಟ್ ರೀ. 5 ಸಲ ಆಗಬೇಕಾಗಿತ್ತು ರೀ. ಅವ್ರಿಗೆ ಚುಚ್ಚಲಿಲ್ಲ ರೀ. ಅದು ಏನೇನೋ ಚುಚ್ಚಲಿಲ್ಲ. ಇವ್ರೊಬ್ರು ನೋಡ್ರಿ ಇದು ಒಂದು ಸ್ವಲ್ಪ ಕಮ್ಮಿ ಐತ್ರಿ. ಇದು ಕಡಿಮೆ ಐತ್ರಿ. ಅದು ವಿಡಿಯೋ ಭಾಳ ಲೆಂತ್ ಆಗ್ತೈತೆ. ಅದು ಸ್ವಲ್ಪ ಫಾಸ್ಟ್ ಮಾಡಿ ನಾನು ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಈ ಕಡೆ ಜಾತ್ರೆ ಒಳಗೆ ಅಡ್ಡಾಡ್ಬೇಕಂತ ಹೇಳಿ ನಮ್ಮ ಅಕ್ಕನ ಮಗಳು ತೊಟ್ಲಾಗ ಕುಂಡಿರ್ತೀನಿ ಅಂದಾರೆ. ಇದು ಯಾವ ಥರ ಐತೆ ನೋಡ್ರಿ ಜಾರು ಬಂಡಿದ್ರಿ. ಈ ಕಡೆ ಅಲ್ಲಿ ಪೊಲೀಸ್ ಅಂತ ಹೇಳಿದ ಪೊಲೀಸ್ ನಮ್ಮ ಪೊಲೀಸ್ ಅದಾರ್ಲೆ ಅವ್ರ ಗಂಡ ಸಿಕ್ಕಿದ್ರಿ. ಅವ್ರ ಮಗಳು ಅವರು ಎಲ್ಲ ಇಲ್ಲೆಲ್ಲ ಮಾತಾಡ್ಸಕತ್ತಿದ್ರಿ. ಹಿಂದ್ಗಡೆ ಆಶ್ ಹೊಂಟಿವ್ರಿ ಜಾತ್ರೆ. ಹೊರಗಡೆ ರೀ ಇದು ಪೂರ. ಈ ಕಡೆ ಸರ್ಕಾರ ದವಾಖಾನೆ ಐತ್ರಿ ಅಲ್ಲಿ ರೀ. ಇಲ್ಲಿ ಬಟಾಟಿದು ಚಿಪ್ಸ್ ನೋಡ್ರಿ. ಇದು ಯಾವ ಥರ ಕರಿಯಾಕತ್ತಾರ ಇಲ್ಲಿ ಎಣ್ಣೆ ಒಳಗಡೆನ ರೀ. ಕೆಮಿಕಲ್ ಇರ್ತೈತೆ ಏನೋ ರೆಡ್ ಕಲರ್ ಕಾಣ್ತೈತ್ರಿ. ಅಷ್ಟು ನೋಡಕ್ಕೆ ಅಷ್ಟು ಇದು ಹುಡುಗರಿ ಅಷ್ಟು ಮುಕ್ಕುರು ಬಿದ್ದು ತಿನ್ನಾಕತ್ರಿ ನೋಡ್ರಿ. ಜಂಪಿಂಗ್ ರೀ ತೊಟ್ಲ ನೋಡ್ರಿ ಯಾವ ಥರ ಐತ್ರಿ ಜಾತ್ರೆ. ಈ ಥರ ಎಲ್ಲ ಸಾಮಾನುಗಳು ಇದ್ದಾಗ ಜಾತ್ರೆ ರೀ. ಬರೀ ಜನ ಅಷ್ಟೇ ಇದ್ರೆ ಇದು ಅನ್ಸಂಗಿಲ್ಲ ರೀ. ಈ ಥರ ಎಲ್ಲ ಆಟೋಣಿಕೆ ಆಯಿತು ಜಾತ್ರೆಗೆ ಬಂದಿದ್ದು. ಇದು ಅದು ಕುದುರೆ ಗಾಡಿಗಳಂತೂ ಸಣ್ಣ ಮಕ್ಕಳು ಕುಂಡ್ರಕ್ಕೆ ಇಷ್ಟ. ನನಗರೆ ನೋಡ್ರಣ ಅಂಜಿಕೆ ಬರ್ತೈತೆ ರೀ. ತೊಟ್ಟಿಲ್ದಾಗ ಮೊದಲೆಲ್ಲ ಕುಂಡ್ರಸ್ತಿದ್ದೀವಿ ರೀ. ಈಗಾರೆ ಒಂದು ಇತ್ತೀಚೆಗೆ ಒಂದು 4-5 ವರ್ಷ ಆಯ್ತು ರೀ ನಾನು ಈ ಥರ ಅದ್ರೊಳಗೆ ಕುಂಡ್ರಂಗಿಲ್ಲ ರೀ. ಚಕ್ರ ಬಂದು ಪೂರ ಅಲ್ಲಿ ಮಗ್ಲಿನಿತ್ರನ ಅದು ತಿರುಗುದು ನೋಡೇ ಚಕ್ರ ಬಂದಂಗೆ ಆಕೈತೆ ರೀ ಕಣ್ಣಿಗೆ. ಇದ್ರಾಗ ಕೂತ್ರೆ ಅಂದ್ರೆ ನನಗೇನು ಇದು ಆಗಂಗಿಲ್ಲ. ನಮ್ಮ ಅಕ್ಕ ಕುಂಡ್ರು ಅನ್ನಕತ್ತಾರೆ. ನಾನು ವಲ್ಲವ ಅಂದೆ ರೀ. ಹಾಗೆ ನೋಡ್ರಿ ಅಕ್ಕಿ ಬಾಂಡೆ ತೊಗೊಳಕತ್ತಿದ್ದೋ ಈ ಕಡೆ ಒಳಗಡೆ ಬಂದೀವ್ರಿ. ಹಾಗೆ ಒಂದು ಚಾನ್ಗಿ ತೊಗೊಂಡವ್ರಿ ಅಕ್ಕ. ನಾನಿನ್ನು ತೊಗೊಳಿಲ್ಲ ನನಗೆಲ್ಲ ಅದಾವ್ರಿ. ಒಂದು ಚಪಾತಿ ತೊಗೋಬೇಕಂತ ಮಾಡಿದ್ದೆ ರೀ. ಇನ್ನೊಂದು ಸ್ವಲ್ಪ ಐತೆ. ನಾಳೆ ಮತ್ತೆ ಬಬ್ಲಾದಿ ಜಾತ್ರೆ ಬತ್ತಂದ್ರೆ ರೀ ಅವಾಗ ತೊಗೋತೀನಕ್ಕ ಅಂತಂದೆ ರೀ. ದೇವಸ್ಥಾನಕ್ಕೆ ಬಂದು ನೋಡ್ರಿ. ಇಲ್ಲಿ ಬಾಣ ತೊಗೊಂಡು ತೋರಿಸ್ಬೇಕತ್ತೆ ರೀ. ಒಳಗೆ ಈಗ ಒಂದು ಸ್ವಲ್ಪ ಗದ್ದಲ ಕಡಿಮೆ ಐತ್ರಿ. ಹೋಗ್ಬೇಕತ್ತೆ ಹೊಂಟಿವ್ರಿ. ಆದರೂ ಪಾಳೆ ಹಚ್ಚಾರಿ ಒಳಗೆ. ಜಾತ್ರೆ ಅಡ್ಡಾಡಿ ಬಂದು ಒಳಗೆ ಅಮ್ಮಗೆ ದರ್ಶನ ಮಾಡ್ಬೇಕತ್ತೆ ನಿಂತಿದ್ದೀವಿ ರೀ. ಇಲ್ಲಿ ಆದರೂ ಪಾಳೆ ಹಚ್ಚಾರೆ. ಅಲ್ಲಿ ಕಪ್ರ ಊದಿನ ಕಡಿ ಇದು ಮಾಡಾಕತ್ತಾರೆ. ಇಲ್ಲಿ ಹೊರಗಡೆ 2 ಕಡೆ ಒಂದೊಂದು ಆಣಿ ಇಟ್ಟಾರೆ. ಎಷ್ಟು ಚಂದ ರೀ. ಅದ್ರ ಮ್ಯಾಗ ಕಪ್ರ ಹಾಕಿ ಇದು ಮಾಡಾಕತ್ತಿದ್ರಿ. ತೊಗೊಂಡು ಬಂದಿದ್ದು ನಾನು ಕಪ್ರ ಊದಿನ ಕಡೆ ಅಲ್ಲಿ ಹಾಕಿ ಬಂದೆ ರೀ. ಕೆಳಗೆ ಹಾಕಿ ಬರೋಣ ಅಕ್ಕ ಮುಂದೆ ಪಾಳೆ ಹಚ್ಚಾರ. ನಂದು ಬಾಣ ತೊಗೊಂಡು ನಾನು ನಿಂತಿದ್ದೆ. ಬೇಡ ಅಂದರೆ ಅಕ್ಕ ನೀನೇನು ಬರ್ತೀವಿ ಒಳಗೆ ಭಾಳ ರಿಕ್ಕೈತಿ ಕೈ ಚೀಲ ಹಿಡ್ಕೊಂಡು ನೀನು ಕೆಳಗೆ ಹೋಗೋ ನಾನು ತೋರಿಸ್ಕೊಂಬರ್ತೀನಿ ಅಂತ ಅಂದಾರಿ. ಅಕ್ಕ ಹೋಗ್ಯಾರ ಒಳಗೆ ತೋರ್ಸಾಕ. ಹೆಂಗೆ ಕಾಣಕತ್ತೈತೆ ನೋಡ್ರಿ. ಇಟ್ಟದನ್ನ ಎಷ್ಟು ಜನ ಇದ್ರಿ ಡೊಳ್ಳಿನವ್ರು ಅದೆಲ್ಲ ತೆಗೆದು ಈ ಕಡೆ ನಿಂತ್ಬಿಟ್ಟಾರೆ. ಆಕಿ ಬರೋ ಮಟ್ಟ ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳತ್ತಿದ್ದೆ ರೀ. ಈ ಕಡೆ ಮತ್ತೆ ಇಲ್ಲಿ ಆಲ್ಗಂಬದ ಹಂತಕ್ಕೆ ಬಂದು ಕಾಯಿ ಹೊಡಿಬೇಕ್ರಿ. ಅಲ್ಲಿ ಗುಡಿ ಹತ್ರ ಕಾಯಿ ಹೊಡಿಯಂಗಿಲ್ಲ ರೀ. ಇಲ್ಲಿ ಮತ್ತೆ ನಾವು ಮೊದಲು ಎಲ್ಲಿ ನಿಂತಿದ್ದೀರ ಸಸ್ತಾನ ನೋಡಕ್ಕೆ ನಿಂತಲ್ಲಿ ಮತ್ತೆ ಕಾಯಿ ಹೊಡಿಬೇಕತ್ತ ಇಲ್ಲಿ ಬಂದೀವಿ ನೋಡ್ರಿ. ಇಲ್ಲಿ ಕಾಯಿ ಹೊಡ್ಕೊಂಡಿವ್ರಿ ನೋಡ್ರಿ. ಇಲ್ಲಿ ಬಂದು ಮನೆಗೆ ಬಂದೆ. 5:15ಗೆ ಬಂದೆ ರೀ. 5:15ಗೆ ಬಂದೆ ರೀ. ಜಾತ್ರೆದಿಂದ ಬರೋಣ ಅಲ್ಲೇ ಅಂಗಡಿಯಾಗ ಕೂತ್ಬಿಟ್ಟಿನಿ ರೀ. ಮನೆಗೆ ಬರಲಿಲ್ಲರಿ. ಮನೆಗೆ ಬಂದಿದ್ರೆ ಒಂದು ಸ್ವಲ್ಪ ಮನೆಯಂದು ಬಟ್ಟೆ ಅದೆಲ್ಲ ತೆಗೆದಿಡ್ದಾಕ್ತಾರೆ ಹುಡುಗರೆಲ್ಲ. ಅವರು 10 ಮನೆಗೆ 7 ಗಂಟೆಗೆ ಬಂದರೆ ಟ್ಯಾಕ್ಟರ್ದಾಗ ಬಂದು ಅವ್ರನ್ನೇನು ಅಲ್ಲಿ ಅಂಗಡಿ ಮುಂದೆ ನಿಂದ್ರು ಕೊಡ್ಲಿಲ್ಲ ರೀ. 3 ಮಂದಿ ಅದಾರಿ. ಒಬ್ಬನೇ ಇದ್ದಂದ್ರೆ ನಿಂದಿರ್ತಿದ್ರಿ ಯಾರುನ. 3 ಮಂದಿ ಭಾಳ ಇದು ಮಾಡ್ತಾರೆ. ಮನೆಗೆ ಕಳ್ಸೀನಿ. ನಾ ಈಗ ಬಂದೀನಿ ರೀ. 9 7:15 ಅದು ಬಂದ್ರಿ. ಮನೆಗೆ ಹೋಗ್ಬೇಕು. ಕಾರೆ ಎಲ್ಲ ಅಲ್ಲಿದಲ್ಲೇ ಬಿಟ್ಟಾರೆ ಸ್ನೇಹಿತರೆ. ತೋರಿಸ್ತೀನಿ ಬರ್ರಿ. ನೋಡ್ರಿ ಇಲ್ಲಿ ಊಟ ಮಾಡಿ ನೋಡ್ರಿ. ಮನೆ ಹೆಣ್ಮಕ್ಳ ಮನೆ ಹಿಂಗೆ ಇರ್ತೈತೇನ್ರಿ ನೋಡ್ರಿ. ಹೆಣ್ಮಕ್ಳು ಇಲ್ದವ್ರದ್ದು ಪರಿಸ್ಥಿತಿ ಭಾಳ ಕೆಟ್ರಿ. ಹಂಗಾಗ್ಬಿಟ್ಟೈತ್ರಿ. ಅವ ಒಬ್ಬ ಅಲ್ಲಿ ಒಳಗೆ ಮುಕ್ಕೊಂಡಾನ್ರಿ. ನನ್ನ ಹತ್ರ ಮುಕ್ಕೋತಾನ್ರಿ. ಪ್ಯಾನ್ ಐತ್ರಿ ಆಗ ಅದ್ರದ್ದು ಅವಂದು ಅಲ್ಲಿ ಕರೆಂಟ್ ಅದು ತರೋದು ಆಗೋಲಾಗೈತ್ರಿ. ರಾತ್ರಿ ಇದು ಚೀಲ ಕೊಡ್ತೀನಿ ಎಲ್ಲ ತೆಗೆದ್ಬಿಟ್ಟಾರೆ. ಅಲ್ಲಿ ಒಬ್ರು ಇಲ್ಲಿ ಮುಂದೆ ಬಂದು ಒಂದೇ ಸ್ವಲ್ಪ ಕೊತ್ತಂಬರಿ ರೀ ಮೆಂತೆ ಪಲ್ಯ ಕೊಟ್ಟಾರಿ. ಅದನ್ನ ಅಂಗಡಿದಿಂದ ಹಾಕೊಂಡು ಬಂದರಿ ಚೀಲ್ದ. ಪರ ನೋಡ್ರಿ ಹೆಂಗೆ ಹೋಗ್ದಾರಿ ಎಲ್ಲ ಮಾಡಿ ಅಲ್ಲಿ ಮೊಸರಿ ಮೇಲೆ ಇಟ್ಟಾರಿ. ಇವನ್ನ ತೆಗೆದಿಟ್ಟಿ ಎಲ್ಲ ಹಿಂಗೆ ಇಡ್ತಾರಿ. ಹೆಣ್ಮಕ್ಳ ಮನ್ಯಾಗ ಇರ್ಬೇಕು ತರ್ಕ ನೋಡ್ರಿ. ಕಾಯಿ ಹೊಡಿಸಿದ್ದೆ ರೀ. ಕಾಯಿ
ಅಡುಗೆ ಆಗಿತ್ತು ರೀ, ಅದು ಕೊಟ್ಟಿತ್ತು ರೀ ಕಾಯಿ. ನಮ್ಮ ಹಳ್ಳಿ ಒಳ ಕಡೆ ಅಡುಗೆ ಆಗಿತ್ತು, ತರಿ ಕೆಟ್ಟಿತ್ತು ಅನ್ನಂಗಿಲ್ಲ ರೀ. ಏನೂ ತೊಗೊಂಬರ್ಲಿಲ್ಲ ಸ್ನೇಹಿತರೆ, ಜಾತ್ರೆಗೆಲ್ಲ ಟೇಸ್ಟ್ನ ರೀ ಐಟಮ್ ಕೂಡ ನನ್ನ ಕಡೆನೇ ಇರ್ತಾವ್ರೆ. ಇದು ನೋಡಿರಿ ಫರಾಳ ಕಟ್ಕೊಂಬಂದೀನಿ ರೀ. ಎಲ್ಲ ಅಂಗಡಿ ಒಳಗೆ ಇರ್ತೈತೆ ರೀ ಸ್ವೀಟ್, ಏನೂ ತಿನ್ನಂಗಿಲ್ಲ ರೀ ಮಕ್ಕಳು, ತೊಗೊಂಬಂದ್ರು ಮೀರಿ ಅವ್ರಿಗೆ ಮನೆಯವ್ರು ರೊಕ್ಕ ಕೊಟ್ಟಿದ್ರಿ ನನಗೆ 200 ರೂಪಾಯಿ ಕೊಟ್ಟಿದ್ರಿ ಜಾತ್ರೆಗೆ ರೀ. ಅವ್ರಿಗೆ 3 ಮಂದಿಗೆ 100 ರೂಪಾಯಿ ಕೊಟ್ಟಿದ್ರೆ 100 ರೂಪಾಯಿ ಕೊಟ್ಟಿದ್ರು. ಜಾತ್ರೆ ಮಾಡ್ಕೊಂಡು ಬಂದೀವಿ ನೋಡ್ರಿ. ನಾನೊಂದು 100 ರೂಪಾಯಿ ಕಾಯಿ ಕಪ್ರ ಇದೆಲ್ಲ ಮಾಡಿದೆ ರೀ. ತೆಂಗಿನಕಾಯಿ ಮತ್ತು ಫರಾಳ ಎಲ್ಲ ಕುಡಿಸಿ 100 ರೂಪಾಯಿ ಆಯ್ತು ರೀ. ಒಂದು 10 ರೂಪಾಯಿ ತೊಗೊಂಡು ಬಜ್ಜಿ ತಿಂದೀವಿ ರೀ. ಅವ್ರಿಗೆ ಏನೇನು ಮಾಡ್ಯಾರ ಏನೋ ರೀ 100 ರೂಪಾಯಿ ಕೊಟ್ಟಿದ್ರಿ. ಇವನ್ನೆಲ್ಲ ತೆಗೆದಿಡ್ತೀನಿ ರೀ ಸ್ನೇಹಿತರೆ. ಮೊದಲ ಹೋಗೋ ಮುಂದೆ ಬಾಂಡೆ ತೊಳೆದಿಟ್ಟು ಹೋಗಿದ್ದೆ ರೀ. ಇಷ್ಟೆಲ್ಲ ಬಾಂಡೆ ಬಿದ್ದು ರೀ ಅಡುಗೆ ಮಾಡಿದ್ದು. ಬಟ್ಟೆ 2 ದಿನದ್ದು ರೀ, ನಿನ್ನೆ ಬಟ್ಟೆ ಇದ್ದು ರೀ 2 ದಿನದ್ದು. ಅವನ್ನೆಲ್ಲ ತೊಳೆದು ಹಾಕಿ ಬಾಂಡೆ ತೊಳೆದಿಟ್ಟು ಹೋಗ್ಬೇಕಾದ್ರೆ 1:30 ಆಯ್ತು ರೀ. ಮನ್ಯಾನ ದಗ್ದನ ಆಗೈತೆ ರೀ. ಇವತ್ತು ಅಂಗಡಿ ಕಡೆ ಹೋಗೇ ಇದ್ದಿದ್ದಿಲ್ಲ ರೀ. ಮುಂಜಾನೆ ಹೋಗಲಿಲ್ಲ ರೀ. ಮನ್ಯಾನ ಕೆಲಸನ ಭಾಳ ಆಗಿಬಿಡ್ತು ನೋಡ್ರಿ. ಊಟ ಮಾಡ್ತೀನಿ ರೀ ಸ್ನೇಹಿತರೆ. ಸಾರು ಕಾಸ್ತೀನಿ ರೀ. ಸಾರ ಕಾಸ್ಲಿಕ್ರೆ ಕಟ್ಟಿನ ಸಾರ ಬಾದಾಗಿಬಿಡ್ತೈತೆ ರೀ. ಕಾಸಿಟ್ರೆ ಮತ್ತೆ 2 ದಿನ ಆದರೂ ಏನೂ ಆಗಂಗಿಲ್ಲ ರೀ. ಬದ್ನಿಕಾಯಿ ಪಲ್ಯನೂ ಐತ್ರಿ. ಚಪಾತಿ ಅಷ್ಟು ಆಗಿ ಮಾಡ್ಯಾರೆ. ಬದ್ನಿಕಾಯಿ ಪಲ್ಯ ಚಪಾತಿ ಆಗಿ ಮಾಡ್ಯಾರೆ. ಉಳ್ದಿದ್ದು ಅನ್ನ ಸಾರ ಹೋಳ್ಗೆ ಅಂತೂ ಯಾರೂ ತಿಂದಿಲ್ಲ ರೀ. ಅವ್ರು ನಮ್ಮ ಮನೆಯವ್ರು ಬಂದಿರತ್ತೆ ಮುಂಜಾನೆ ಖಾಲಿಯಾಗಿ ಅವ್ರು ಹೋಳ್ಗೆ. ಇಲ್ಲಾಂದ್ರೆ ಹೋಳ್ಗೆ ತಿನ್ನಂಗೆ ಇಲ್ರಿ. ನಾ ಊಟ ಮಾಡ್ತೀನಿ ರೀ ಸ್ನೇಹಿತರೆ. ಊಟ ಮಾಡಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ವಿಡಿಯೋ ಹಾಗೆ ಎಂಡ್ವರೆಗೆ ನೋಡ್ತಾ ಇರಿ. ನನ್ನ ಅದನ್ನೆಲ್ಲ ತೆಗೆದು ಊಟ ಮಾಡೋದ್ರಾಗನ ಟೈಮ್ ಭಾಳ ಆಗಿಬಿಡ್ತ್ರಿ. ಆಗ ನಾ ಇನ್ನು ಸೀರೆ ಕಳೆದು ಹೋಗೋದು ನಾನು ಮಲ್ಕೋಬೇಕು. ಕೆಟ್ಟ ತಲೆ ಹೊಡಿಲಾಕತ್ ಬಿಡ್ತ್ರಿ. ಸಂಜೆನ ಬಿಸಿಲಾಗ ಅಡ್ಡಾಡ್ರಿ. ಕೆಟ್ಟ ಮನುಷ್ಯರ ಕಾವ್ರಿ. ಗಾಳಿ ಇರಂಗಿಲ್ಲ, ಏನೂ ಇಲ್ಲ. ಜಾತ್ರೆ ಒಳಗೆ ಅಡ್ಡಾಡದ್ರಿ ಅದೇನೋ ಅಂತಾರಲ್ಲ ರೀ, ಮನ್ಯಾಗ ಕೂತವ್ರದ ಇನ್ನ ಚಲೋ ರೀ. ಜಾತ್ರೆಗೆ ಸಂತಿಗೆ ಹೋದವ್ರ ಪರಿಸ್ಥಿತಿ ಅಂದ್ರೆ ಅವ್ರದ್ದೇನು ಚಂದ ಆಗಂಗಿಲ್ಲ ರೀ. ಬ್ಯಾಸಿಗೆ ದಿನ ಬತ್ತಂದ್ರ ರೀ. ಇವತ್ತಿನ ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಮಾಡ್ರಿ. ದೇವ್ರಂತೂ ಮಸ್ತ್ ಐತ್ರಿ. ಒಳಗಡೆ ಗರ್ಭಗುಡಿ ಒಳಗೆ ಅಮ್ಮನ ತೋರ್ಸಕ್ಕಾಗಲಿಲ್ಲ. ಬಹಳ ರಶ್ ರೀ. ಈಗ ಜಾತ್ರೆ ಎಲ್ಲ ರೀ ಒಟ್ಟು ರಶ್ ಅಂದ್ರೆ ರಶ್ ರೀ. ಅಲ್ಲಿ ಶಸ್ತ್ರ ಮುಗ್ಯಾನ ರೀ. ಹೊರಗೆ ಬರ್ಬೇಕಂದ್ರೆ ಎಷ್ಟು ಕೆಟ್ಟ ಗೊತ್ತೇ ಆಯ್ತು ರೀ ನನಗರೆ. ನನ್ನ ಬ್ಯಾಗ್ ಒತ್ತಟ್ಟು ಹೋಗೈತ್ರಿ. ಮೊಬೈಲ್ ಕೈಯಂದು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳತ್ತಿದ್ದೆ. ಮೊಬೈಲ್ ಕೆಳಗೆ ಬಿದ್ದು ಬಿಡಿದ್ರಿ. ಕೆಳಗೆ ಮೊಬೈಲ್ ಬಿದ್ದೈತೈತೆ ತೊಗೋಬೇಕಂದ್ರೆ ಮ್ಯಾಗ ಮತ್ತೆ ಮಂದಿ ಬಂದು ಬೀಳಾಕತ್ಬಿಟ್ಟ ರೀ. ಹಾಗೆ ಒಬ್ರು ಅಣ್ಣಾರು ಇದ್ರಿ. ಅವ್ರ ಮೊಬೈಲ್ ಅವ್ರು ಕೊಟ್ರಿ. ಮ್ಯಾಗ ಕೈಯಾಗ ತೆಗೆದು ಕೊಟ್ರಿ ಅವ್ರ ಅಣ್ಣಾರು. ಕೈಯನ್ ಮೊಬೈಲ್ ರೀ. ನಮ್ಮ ಅಕ್ಕ ಒಂದು ನನ್ನ ಕೈಯನ್ ಕೈಚೀಲ ಮಕ್ಕನ ಹಿಡ್ಕೊಂಡು ಬಿಟ್ಟಿದ್ರೆ ನನಗೆ ಬರೋದು ಆಗೋಲಾಗಿತ್ತು ರೀ. ಅಕ್ಕ ಕೈಚೀಲ ಹಿಡ್ಕೊಂಡ್ರೆ ಬ್ಯಾಗ್ ಒಂದು ನಾವು ಹಿಡ್ಕೊಂಡು ಬಿಟ್ಟಿದ್ರೆ ಬ್ಯಾಗ್ ಇಟ್ಕೊಳ್ಳೋದು, ನೀರಿನ ಬಾಟ್ಲಿ ರೊಕ್ಕ ಅದು ಇರ್ತಾವತ್ತೇ ರೀ. ಅಕ್ಕ ಒಬ್ಬಕ್ಕೆ ಸಂಗಾಟ ಒಟ್ಟೆ ಬಿಡಲಿಲ್ಲ ರೀ. ಇವತ್ತು ಸಂಜಾನ ನನಗೆ ಹಿಂಗೆ ಯಾರೇ ಒಬ್ರು ನಮ್ಮ ಮನ್ಯಾನವ್ರು ಸಂಗಾಟ ಇದ್ರಂದ್ರೆ ಭಾಳ ಭಯ ಬರಂಗಿಲ್ಲ ರೀ. ನಾನಂತರೂ ಒಬ್ಬಾಕಿನಂತರೂ ಭಾಳ ದಿಂದ ಒಂದು ಒಬ್ಬಾಕಿ ಹುಡುಗಿ ಪೂರ ಕಣ್ಣೀರು ಬಂದು ಬಿದ್ದು ಬಿಟ್ಟು ಬಂದಂಗ ಪಾಪ ಇದ್ ನೋಡಿ. ನಾನು ಸಾಕಷ್ಟು ಸಲ ಬಿದ್ದೀನಿ ಹಂಗೆ. ಎಲ್ಲರೇ ಜನ ಭಾಳ ಇದ್ದಲ್ಲಿ ಕೆಳಗಲ್ಲೇ ನಮ್ಮ ಮನೆಯವ್ರು ನಮ್ಮ ಊರನವ್ರು ಎಲ್ಲಿ ಸಂಗಾಟ ಇರ್ತಾರ. ಒಬ್ಬೊಬ್ರು ಅಂತೂ ನಾ ಒಂದು ದಿನ ಸಂತಿಗೆ ಸುದ್ನೆ ಹೋಗಂಗಿಲ್ಲ ರೀ. ನಾವು ಹೋದ್ರೆ ಬಿಟ್ಟು ಅಷ್ಟೇ ರೀ. ಭಾಳ ರಶ್ ಇದ್ದಲ್ಲಂದ್ರು ಅಷ್ಟೇ ಹೋಗಂಗಿಲ್ಲ ರೀ. ನಾವು ಜನಗಳದ ಮಾತು ಅವ್ರು ಮತ್ತು ಕಾವ್ರಿ ಮನುಷ್ಯರ ಕಾವು ಭಾಳ ಕೆಟ್ರಿ. ಈಗಿನ ಹೊರಗಿನ ಕಾವಕ್ಕಿತ್ತಲ್ಲ ಮನುಷ್ಯರ್ದ್ರಿ. ಹತ್ತಂಡ್ಯಾಗ ನಿಂತ್ರಂತ್ರು ಇಷ್ಟು ಕೆಟ್ಟ ಕಾವು ಆಗ್ತೈತ್ರಿ. ಜಾತ್ರೆ ಆ ದೇವಸ್ಥಾನದಿಂದ ಯಾವಾಗ ಹೊರಗೆ ಬರೋನು ಅನ್ನಂಗೆ ಆಗ್ಬಿಡ್ತ್ರಿ. ಬರೋ ಮುಂದನ ಬಾಗಲ್ದಾಗ ಆಗ್ಬಿಡ್ತ್ರಿ. ಒಬ್ಬೊಬ್ಬ ಮೈಯಾಗ ದೇವ್ರು ಬಂದಿತ್ತು ಏನು ಮಾಡೈತಿ ಏನೋರಿ ಪೂರ ಹಿಂಗೆ ಕೈ ಮಾಡಿ ಹಿಂಗೆ ಹೋಗೋರ್ಗ್ರಿ. ನಾವು ಆ ಕಡ್ದು ಈ ಕಡೆ ಬರಾಕತ್ತಿದ್ರಿ. ಅವ ಉಲ್ಟಾ ಬರಾಕತ್ ಬಿಟ್ಟನ್ರಿ. ಈ ಕಡ್ದು ಒಳಗ್ರಿ ಗುಡಿಯಾಗ ಬರಾಕತ್ತಾನ್ರಿ. ಆಟ ಗಟ್ಟಿದವ್ ಗಂಡು ಮಗ ಎಲ್ಲೆಲ್ಲಿ ಒಳಗಿನವ್ರಿಗೆ ಹೊರಗೆ ಬಿಡಾಕ ನೆಲೆ ಇಲ್ರಿ. ನಾವು ಹೊಟ್ಟೆ ನನಗರ ಎಷ್ಟು ಕೆಟ್ಟ ಬೇದೆ ರೀ. ನಿಮ್ಗೇನು ಅಕ್ಕ ತಂಗಿಯರು ಅದಾರ ಏನಿಲ್ಲ, ಹೆಣ್ಮಕ್ಳು ಒಳಗೆ ಬರಾಕತ್ತೀರಿ. ಒಂದು ಹೊರಗೆ ಹೋಗೋರಿಗೆ ದಾರಿ ಬಿಡುವಲ್ಲಾಗಿರತ್ತೆ. ನನಗೆ ರೀ ಬಾಯಿಗೆ ಬಂದಾಗ ಬೇದ್ ಬಿಟ್ಟೆ ರೀ ಆ ಗಂಡು ಮಗ. ಅವ್ನಿಗೇನು ದೇವ್ರು ಬಂದಿತ್ತ ಗೊತ್ತಿಲ್ಲ ರೀ ಏನೇನೋ. ಒಂದು 4 ಮಂದಿ ಹಿಡಿದ್ರ ಮೇಲೆ ಕೇಳವಲ್ರಿ. ಅವ ಹಿಂದೆ ಜೊಕೊಳಗತ್ತಾರೆ. ಅವ ಬಾಯ್ ಮುಂದೆ ಬಂದು ಬರಾಕತ್ ಬಿಟ್ಟಿದ್ರಿ. ಏನು ಮಾಡೋದು ಕುಡ್ದಿದ್ದ ಗೊತ್ತಿಲ್ಲ. ನನಗೆ ದೇವ್ರು ಬರಾಕತ್ತಿದ್ದ ಗೊತ್ತಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಕುಡ್ದೇ ಇದ್ರಿ ಅವ. ನಾನು ಬೇಯ್ದ್ರ ಮೇಲೆ ಯಾಕೋ ಅನ್ಲಿಲ್ರಿ. ಅವ್ನು ದೇವ್ರು ಬಂದಿದ್ರಿ ಅವ ಅಲ್ರಿ. ಹೆಣ್ಮಕ್ಳು ಕೈ ಆಟ ಹೋಗೋರು ಹೆಂಗ್ ಹೋಗ್ಬೇಕ್ರಿ. ಹೋಗಕ್ಕ ಬಿಡುವಲ್ಲಾಗಿದ್ರಿ ಅವ. ಕೆಟ್ಟ ಬೇಗ ಬೇಯಿಸ್ಕೊಂಡ್ರಿ. ಪಾಪ ವಯಸ್ಸಾದವ್ರು ಇದ್ರಿ ಏನೋ ಅನ್ಲಿಲ್ರಿ. ಸಣ್ಣ ವಯಸ್ಸಿನವ್ರ ಹೊಳೆ ನಿಂತು ನಮಗೆ ಬೇಯ್ತಿದ್ರು. ಅದು ಒಂಥರ ನನಗರೆ
ಹೊರಗೆ ಬಂದು ಉಸು ಇದು ಆದಂಗ ಮೊಬೈಲ್ ಮುಂದೆ ಹೊಕ್ಕೊಂಡ್ರಿ. ನಮ್ಮ ಅಕ್ಕ ಇನ್ನ ಹಿಂದೆ ಉಳಿದ್ ಬಿಟ್ಟಿದಾರೆ. ಅಕ್ಕ ಆಕಿ ಮಗ ಒಂದು ನಾನು ಕಡಕಾಗಿ ಬಂದಿರ್ ಮುಂದೆ ಹಾಕಿರು ತಗೋಬೇಕ್ರಿ. ಆ ಮಂದ್ಯ ಸಿಕ್ಕೊಂಡಾಕ್ರಿ ಬರ್ತಾರತ್ತೆ ಸುಮ್ ಹುಡುಕಿ ಹೋಗ್ಬಿಟ್ಟಾರ ನಮ್ಮ ಅಕ್ಕ. ಹೋಗೋಣ ರೀ ಮತ್ತ ಕಲ್ಲಂಗಡಿದ ಇದು ರೀ ಗ್ಲಾಸ್ನ್ಯಾಗ ಹಾಕಿ ಕೊಡ್ತಾರೆ ಅವ್ರು. ಗಿಡದಲ್ಲಿ ಡೋಳ ಬೆಳೆ ಹತ್ತಿದ್ರಿ ಅಲ್ಲಿ ಕೂತಿದ್ರಿ. ಒಟ್ರು ನಮ್ಮ ಊರನವ್ರು ಅಲ್ಲಿ ಕೂತಿವ್ರಿ. ಮತ್ತ ಬಜಿ ತಗೊಂಬಂದು ಅಷ್ಟ್ರು ಹೋದವ್ರೆಲ್ಲ ತಗೊಂಬಂದ್ರಿ. ನನಗೆ ಇಷ್ಟ ಆಗಂಗಿಲ್ಲ. ಅಕ್ಕ ಒಂದು 10 ರೂಪಾಯಿದ ಅಷ್ಟ ತಗೊಂಬಂದ. ನಮ್ಮ ಮಾಮ ಬಂದು ಒಂದು 2 ಲೀಟರ್ ನೀರಿನ ಬಾಟ್ಲಿ ಕೊಡಿಸಿದ್ರಿ. ಮತ್ತ ಕುಡುದು ಒಟ್ರು ತಿಂದು ಆ ತೊಟ್ಟಲ್ದಾಗ ನಮ್ಮ ಅಕ್ಕನ ಮಗಳು ಕೂತೆ ಹಾಕಿ ತನ್ನಾಕತ್ತಾರ. ನಾ ಒಲ್ಲವ ನನಗೆ ಚಕ್ರ ಬಂದಂಗ ದೂರಿಂದ ಅಂದಾರೆ. ಆಕೆ ಒಬ್ಬಾಕಿನ ಮುಂದೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೇರಿ. ಅಡ್ಡಾಡಲ್ಲ ಅಕ್ಕ ನೀ ಏನಾರು ತಗೋತಿದ್ರ ಅಕ್ಕ ನೀನು ತಗೋಲ್ರಿ ಬರೀ ಒಂದ್ ಬ್ಯಾಳಿ ತಗೊಂಡ್ ಬಂದ್ಬಿಟ್ಟಿವ್ರಿ ಹೊರಗ. ಅಮ್ಮ ಬಂದ್ ನಿಂತಿದ್ರಿ. ಬಂದ್ ಕಾಯಿ ಒಡಸ್ಕೊಂಡು ಹೊಡ್ಮನೆ ಗಾಡಿ ಮ್ಯಾಗ ಬಂದಾರೆ ಹುಡುಗರು. 7 ಟ್ಯಾಕ್ಟರ್ ನಮ್ಮ ಊರ ಹೋಗೋ ಮುಂದೆ ಟ್ಯಾಕ್ಟರ್ದಾಗ ಹೋದಿವ್ರಿ ಬಿಸಿಲಾಗ. ಬರೋ ಮುಂದೇನಂತಿ ಜಾತ್ರೆ ಅಂದ ಒಬ್ರಿಗೊಬ್ರು ಕಡ್ಯಾಕ್ ಆಗ್ಬಿಟ್ರ. ಹೋದ್ರೆ ಹೆಣ್ಮಕ್ಳ ಬರೋ ಗೊತ್ತೈತ್ರಲ್ಲ ಹೆಣ್ಮಕ್ಳ ಒಳಗ ಜಾತ್ರೆಯಾಗ ಆಯ್ತು ಅರ್ಬಿ ಅಂಗಡಿಯಾಗ ಆದ್ರೆ ಜಲ್ದಿ ಬಂದಿದ್ ಇಲ್ರಿ ಹಾಕೋದು. ಈ ತರ ವಿಡಿಯೋ ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ವಿಡಿಯೋನ ಎಂಡ್ ವರೆಗೆ ನೋಡ್ರಿ. ನೋಡ್ರಿ ನಮಗೂ ಕೂಡ ಒಂದ್ ಸ್ವಲ್ಪ ವಾಚ್ ಅವರ್ ಟೈಮಿಂಗ್ ಆಗ್ತೈತ್ ನೋಡ್ರಿ. ಹೋಗಿತ್ತಂದ್ರೆ ನಿಮ್ಗೆ ಶೇರ್ ಮಾಡ್ಕೊಂಡು ಆದ್ರ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ. ಹಾಗೆ ದೇವಸ್ಥಾನಕ್ಕ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ. ಈ ವಿಡಿಯೋ ಏನ್ ಮಾಡ್ತೀನಿ ನನಗೆ ಬಂದಂಗ ಇಲ್ಲಾಕು ಭಾಳ ಇದು ಆಗಾಕತ್ತಿಲ್ಲ. ಮತ್ತೆ ನಾ ಹಿಡಿದು ನನ್ನ ಮತ್ತೆ ಡೇ ಚಾಲು ಆಗ್ಬಿಡ್ತೈತ್ರಿ ಬಟ್ಟಿ ಹೊಲಿದು. ಇವತ್ತೊಂದಿನ ಬಟ್ಟಿನೂ ಇಲ್ಲ ಅಂಗಡಿನೂ ಇಲ್ಲ. ದೇವ್ರಿಗೆ ಅಮ್ಮನ ಹೆಸರು ಮ್ಯಾಗ ಎಂಜಾಯ್ ಮಾಡಿ ಬಂದ್ಬಿಟ್ಟಿದ್ವಿ ನೋಡ್ರಿ. ಜಾತ್ರೆ ಒಳಗಡೆನೆ ಮಾಡ್ದಂಗ ಆಗೈತ್ರಿ. ಎಲ್ಲಾರು ಸಿಕ್ಕಿರ್ತಾರೆ. ಫ್ರೆಂಡ್ಸ್ಗಳು ಸಿಗ್ತಾರೆ, ನಮ್ಮ ಊರ ಸಿಗ್ತಾರೆ, ನಮ್ಮ ಸಂಬಂಧಿಕರು ಸಿಗ್ತಾರ. ಹಿಂಗ ಜಾತ್ರೆ ಮದ್ವಿಗಾಯ್ತು ಬರೀ ಇಡೀ ದಿನ ಸಣ್ಣ ಕೆಲಸ ಮನೆ ನಮ್ಮ ಅಂಗಡಿ ಆಯ್ತು ಮಾಡ್ಕೋತಿರ್ತೀನ. ನಮ್ಮ ನೆಗೆನಿನ ಆಗ್ಬೇಕ್ರಿ. ನಮ್ಮ ಮಾಮಾರ ಪೊಲೀಸ್ ಅದಾರ ಬಬ್ಲೇಶ್ವರದಾಗ. ಆಕಿ ಡ್ಯೂಟಿ ನಮ್ಮ ಇಲ್ಲಿ ದೇವಸ್ಥಾನಕ್ಕ ಹಾಕ್ಯಾರಿ ಬಬ್ಲೇಶ್ವರ್ಕ ಅದಾರ್ಲೆ. ಆಕಿ ಕೂಡ ಬಂದಿದ್ದಾರ. ಅಷ್ಟ್ರು ಭೇಟಿ ಆದ್ರಿ. ಆಕಿ ಮಗಳಾರಿ ಭಾಳ ಕ್ಯೂಟ್ ಅದಾರಿ. ಅವ್ರ ಅಣ್ಣಾರು ಇದ್ರಿ ಅವ್ರದ್ದು ಔಷಧ ಅಂಗಡಿ ಬಬ್ಲೇಶ್ವರದಾಗ. ಅವ್ರು ಕೂಡ ಬಂದಿದ್ರು. ಅವ್ರೇನ್ ಬಂದ್ ನೋಡಿ ಮಾತಾಡಕ ಅನಾತನ ಯಾಕೆ ಬಂದ ಗೀತಾ ಡ್ಯೂಟಿ ಅದಕ್ಕೆ ಬಂದಿದ್ವಿ. ಪೊಲೀಸ್ ಅದಾರ ಆಕಿ ಬಬ್ಲೇಶ್ವರದಾಗ. ಅದೇ ನೋಡ್ರಿ ನಮ್ ಒಂಥರ ನಾವ್ ಒಂಥರ ಕಷ್ಟ ಅವ್ರು ಕಷ್ಟ ಪಡ್ತಾರಿ. ನೌಕರಿದವ್ರು ಕಷ್ಟ ಪಡಬೇಕ್ರಿ. ಇವತ್ತು ಈ ಕಡೆ ದುಡಿಯೋರು ಬಿಸ್ಲಾಗ ಹೈರಾಣ್ ಜಾತ್ರೆಯಾಗ ನಿಂದ್ರಬೇಕಾದ್ರ ರೀ ಮಾಡ್ಕೋತ ಅವ್ರ ಜನ್ಮ ನೋಡ್ಬೇಕಾದ್ರೆ ಒಂದ್ ಟೈಮ್ದಾಗ ಇನ್ನ ನಮ್ದೇ ಮಕ್ಕ ನಾವೇನ ನಮ್ ನೋಡಾಕಿದ್ ಹೆಂಗ್ ನಡ್ದೈತಿ ಪರಿಸ್ಥಿತಿ. ನಾವೆಲ್ಲಾ ಜಾತ್ರೆ ಮಾಡತ್ತಿದ್ವಿ ಅಡ್ಡಾಡಿ ಆಕಿ ಡ್ಯೂಟಿ ಮಾಡ್ಬೇಕು ಈ ಟೈಮ್ದಾಗ ಹಿಂಗ ಅನ್ನಕತ್ತಾರೆ. ಅವ್ರದ್ದು ಆರಾಮ್ ಆಗಂದಿವ್ರಿ. ನಮ್ದು ಚಲೋ ಅಂದ್ರೆ ಅವ್ರ ಚಲೋ ಐತ್ ಅವ್ರದ್ದು ಅನ್ನೋದು ನೋಡ್ರಿ. ಈ ತರ ಇರ್ತೈತ್ ನೋಡ್ರಿ. ಈ ವಿಡಿಯೋದೊಂದಿಗೆ ಇಲ್ಲಿಗೆ ಏನ್ ಮಾಡ್ತೀನಿ ಬಾಯ್ ನೋಡ್ರಿ. ಮತ್ತೆ ನಾಳೆ ಸಿಗೋಣ. ಮಾತಾಡಕತ್ತ ನನ್ ಮಾತೇನ್ ನಿಲ್ಲಂಗಿಲ್ಲ ರೀ. ಯಾವ್ದೋರೇ ಬಂತು ಮತ್ತೆ ಒಂದ್ ರೀಸನ್ ಬರತ್ತವ್ರಿ. ವಿಡಿಯೋ ಭಾಳ ಲೆಂತ್ ಆಗೈತ್ರಿ. ವಿಡಿಯೋ ಇಲ್ಲಿ ತನಕ ನೋಡಿದಕ್ಕೆ ಧನ್ಯವಾದಗಳು. ಹಾಗೆ ಗುಡ್ ನೈಟ್ ನೋಡ್ರಿ. ಮತ್ತೆ ನಾಳೆ ನೋಡಿದಾಗ ಸಿಗೋಣ. ಬಾಯ್ ಎಲ್ಲರಿಗೂ.